ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಅಮೆರಿಕ ಮತ್ತು ಇರಾನ್ನಲ್ಲಿ ಆಗಿರುವಂತಹ ಬೆಳವಣಿಗೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದು ಹೇಳಿಕೆಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅದು ಮಧ್ಯಪ್ರಾಚ್ಯದಲ್ಲಿ ಯುದ್ಧವನ್ನು ಸ್ಥಗಿತ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಎಲ್ಲದರ ನಡುವೆಯೂ ಕೂಡ 2ನೇ ಹಂತದಲ್ಲಿ ಯುದ್ಧ ಆರಂಭವಾಗಿ ಇರಾನನ್ನು ನಾವು ಕಾಣಿಸ್ತೀವಿ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಅನೇಕ ಬಾರಿ ಎಚ್ಚರಿಕೆ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಇವೆಲ್ಲದರ ನಂತರ ಇರಾನ್ನ ಸಾಮರ್ಥ್ಯದ ಬಗ್ಗೆ ಅಮೆರಿಕದ ಅಧ್ಯಕ್ಷರು ಅನೇಕ ಬಾರಿ ಮಾತನಾಡಿದ್ರು. ಇರಾನ್ನ ಬಳಿ ಕ್ಷಿಪಣಿಗಳು ಖಾಲಿಯಾಗಿದೆ. ಇರಾನ್ನ ಒಟ್ಟಾರೆ ವಾಯು ಅಂದರೆ ಅವರ ವಾಯುಪಡೆ ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿದೆ. ಹಾರ್ಮುಜ್ ಜಲಸಂಧಿಯನ್ನು ಕೂಡ ನಾವು ನಿಯಂತ್ರಣ ಮಾಡ್ತೀವಿ. ಯುರೇನಿಯಂ ಸಂಸ್ಕರಣೆಯನ್ನು ಕೂಡ ಇರಾನ್ ಅವರು ಕೈ ಬಿಡ್ತಾರೆ ಅಂತ ಇರಾನ್ನ ಸಾಮರ್ಥ್ಯದ ಬಗ್ಗೆ ಅನೇಕ ಬಾರಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದನ್ನು ನಾವು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಪುನರಪಿ ಇರಾನ್ ಸಾಮರ್ಥ್ಯದ ಬಗ್ಗೆ ಟ್ರಂಪ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ? ಇರಾನ್ ಅಮೆರಿಕಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ಟಿದೆ. ಯಾವ ಶಕ್ತಿ ಸಾಮರ್ಥ್ಯವೂ ಕೂಡ ಇರಾನ್ನ ಬಳಿ ಇದೀಗ ಉಳಿದಿಲ್ಲ. ಬಿಕಾಸ್ ಅಮೆರಿಕ ಮತ್ತು ಇಸ್ರೇಲ್ ಮಾಡಿದಂತಹ ದಾಳಿಗೆ ಸಂಪೂರ್ಣವಾಗಿ ಆ ಶಕ್ತಿ ಆಗಿ ಹೋಗಿಬಿಟ್ಟಿದೆ ಅಂತ ಅಮೆರಿಕದ ಅಧ್ಯಕ್ಷರು ಇರಾನ್ನ ವಿರುದ್ಧ ಕೊಟ್ಟಂತ ಹೇಳಿಕೆ. ಇದು ಒಂದು ಬೆಳವಣಿಗೆ. ಈ ಎಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಒಂದು ಇರಾನ್ನಲ್ಲಾಗಿದೆ. ನಾವು ನಿನ್ನೆ DNL ನೋಡಿದ್ವಿ, ಮೊನ್ನೆಯೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಹೊಸದಾಗಿ ಆಯ್ಕೆ ಆಗಿರುವಂತಹ ಅಯತಲ್ಲಾ ಅಲಿ ಖಮೇನಿ ಅವರ ಪುತ್ರ ಮೋಸ್ತಬಾ ಖಮೇನಿ ಬದುಕಿದ್ದಾರೋ ಅಥವಾ ನಾಪತ್ತೆ ಆಗಿದ್ದಾರೋ, ಏನಾಗಿದ್ದಾರೆ ಅನ್ನೋದರ ಬಗ್ಗೆ ಅಮೆರಿಕವೂ ಕೂಡ ಸಂಶಯ ವ್ಯಕ್ತಪಡಿಸಿತ್ತು, ಇಸ್ರೇಲ್ ಕೂಡ ಸಂಶಯ ವ್ಯಕ್ತಪಡಿಸಿತ್ತು. ಜಾಗತಿಕವಾಗಿ ಆ ವ್ಯಕ್ತಿಯ ನಿಗೂಢತೆಯ ಬಗ್ಗೆ ಚರ್ಚೆಗಳಾಗಿತ್ತು. ಆದರೆ ಇದಕ್ಕೆ ಪೂರಕ ಎನ್ನುವಂತೆ ಇರಾನ್ನ ಅಧ್ಯಕ್ಷರಾಗಿರುವಂತಹ ಪೆಜಿಶ್ಕಿಯಾನ್ ಅವರಿಗೆ ಒಂದು ಅನುಭವವಾಗಿಬಿಟ್ಟಿದೆ. ಅನೇಕ ದಿನಗಳಿಂದ ಉನ್ನತ ನಾಯಕನನ್ನು ಭೇಟಿಯಾಗಬೇಕು ಅಂತ ಬಯಕೆಯನ್ನು ಹೊತ್ತಿದ್ದಂಥ ಪೆಜಿಶ್ಕಿಯಾನ್ ಅವರಿಗೆ ಕೊನೆಗೂ ಕೂಡ ಅಂಥದ್ದೊಂದು ಅವಕಾಶ ಸಿಕ್ಕಿತಂತೆ. ಆದರೆ ಅವರು ನೇರವಾಗಿ ಅವರನ್ನು ಭೇಟಿಯಾಗಿಲ್ಲ. ಕೇವಲ ಧ್ವನಿಯ ಮುಖಾಂತರ ಅವರ ಜೊತೆಗೆ ಸಂಭಾಷಣೆಯಾಗಿದೆ. ಒಂದು ಕತ್ತಲಾದಂತಹ ಅಂದರೆ ಕರಿಯದಾದಂತಹ ಒಂದು ಕಾರಿನಲ್ಲಿ, ಕಡುಗತ್ತಲೆಯ ಕಾರಿನಲ್ಲಿ, ಎದುರುಗಡೆ ಇರುವಂತಹ ವ್ಯಕ್ತಿಯ ಮುಖವೂ ಕೂಡ ಕಾಣದಂತಹ ಕಡುಗತ್ತಲೆಯ ಕಾರಿನಲ್ಲಿ ಅಧ್ಯಕ್ಷರು ಮತ್ತು ಪೆಜಿಶ್ಕಿಯಾನ್ ಮತ್ತು ಮೋಸ್ತಬಾ ಖಮೇನಿ ಮಾತನಾಡಿದ್ದಾರೆ ಅಂತ. ಈ ಮಾತುಕತೆ ನೈಜವಾ? ಅಧ್ಯಕ್ಷರ ಜೊತೆಗೂ ಕೂಡ ಮಾತನಾಡಲಾಗದಂತಹ ಭದ್ರತೆಯನ್ನು ಮೋಸ್ತಬಾ ಖಮೇನಿ ಅವರಿಗೆ ಕೊಡಲಾಗಿದೆಯಾ? ಏನಾಯಿತು? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNAಯ ಮೊದಲ ಸುದ್ದಿ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ. ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಶಕ್ತಿ ಇಲ್ಲ, ದಾಳಿ ಮಾಡುವಂತಹ ವ್ಯವಸ್ಥೆಗಳಿಲ್ಲ. ಅದಕ್ಕೆ ಪೂರಕ ಎನ್ನುವಂತೆ ನಾವು ಅನೇಕ ಬಾರಿ DNAಯಲ್ಲಿ ಚರ್ಚೆ ಮಾಡಿದ ಹಾಗೆ ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು. ತೈಲ ಸಂಸ್ಕರಣಾ ಘಟಕಗಳನ್ನು ಕೇಂದ್ರೀಕರಿಸಿಕೊಂಡು ಅಮೆರಿಕಾದವರು ದಾಳಿ ಮಾಡಿದ್ರು. ಹಾರ್ಮುಜ್ ಜಲಸಂಧಿಯ, ಅದು ಅಬ್ಬಾಸ್ ಬಂದರ್ನಿಂದ ಹಿಡಿದು ಕೆವೆಶ್ ದ್ವೀಪದ ತನಕ ಯಾವ್ಯಾವ ಆಯಕಟ್ಟಿನ ಪ್ರದೇಶಗಳಿತ್ತು, ಆ ಎಲ್ಲ ಆಯಕಟ್ಟಿನ ಪ್ರದೇಶಗಳನ್ನು ಅಂದರೆ 300 ಗುರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕಾದವರು ಒಂದು ವಾರದಲ್ಲಿ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಇದರ ಅರ್ಥ ಇರಾನ್ಗೆ ಒಂದು ದೊಡ್ಡ ಮಟ್ಟದ ಹೊಡೆತವನ್ನು, ಏಟನ್ನು ಕೊಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರು. ಓಕೆ, ಒಂದು ಪುಟ್ಟ ದೇಶವಾಗಿರುವಂತಹ ಇರಾನ್ಗೆ ಅಮೆರಿಕಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರಬಹುದು ಅಂತ ಅಂದುಕೊಳ್ಳೋಣ. ಹಾಗಾದರೆ ಅಮೆರಿಕಾದ ಬಳಿ ಶಕ್ತಿ ಇದೆಯಾ? ಅಮೆರಿಕಾದ ಬಳಿ ಅಂಥದ್ದೊಂದು ಶಕ್ತಿ ಇದೆಯಾ? ಈ ಶಕ್ತಿ ಇದೆಯಾ ಎನ್ನುವಂತಹ ಪ್ರಶ್ನೆಗೆ ಅಮೆರಿಕಾದಲ್ಲಿ ಒಂದು ವಾಷಿಂಗ್ಟನ್ ಅನ್ನುವಂಥ ಒಂದು ವರದಿ ಬಂತು. ನ್ಯೂಯಾರ್ಕ್, ವಾಷಿಂಗ್ಟನ್ನಲ್ಲಿ ಒಂದು ದೊಡ್ಡ ಮಟ್ಟದ ವರದಿ ಬಂದಿದೆ. ಆ ವರದಿಗಳನ್ನು ದೇಶದ್ರೋಹ ಅಂತ ಡೊನಾಲ್ಡ್ ಟ್ರಂಪ್ ಅವರು ಕರೆದಿದ್ದಾರೆ. ಹಾಗಾದರೆ ಏನಿತ್ತು ವರದಿಯಲ್ಲಿ? ಆ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತೆ ಅಮೆರಿಕಾದ ಬೊಕ್ಕಸದಲ್ಲಿರುವಂಥ ಶಸ್ತ್ರಾಸ್ತ್ರಗಳೂ ಕೂಡ ಖಾಲಿಯಾಗಿದೆ. ಇದೀಗ ಅಮೆರಿಕ ಯಾಕೆ ಯುದ್ಧವನ್ನು ಸ್ಥಗಿತ ಮಾಡ್ತಿದೆ ಅಂತ ಹೇಳಿದರೆ, ಅದರ ಬಳಿ ಶಸ್ತ್ರಾಸ್ತ್ರಗಳ ಕೊರತೆ ಇರುವ ಕಾರಣಕ್ಕಾಗಿ ಯುದ್ಧವನ್ನು ಸ್ಥಗಿತ ಮಾಡುವ ಹಂತಕ್ಕೆ ಅಮೆರಿಕ ಮುಂದೆ ಹಾಕ್ತಿದೆ ಎನ್ನುವಂಥ ಬೆಳವಣಿಗೆಗಳು ಅಮೆರಿಕಾದಲ್ಲಿ ಬಂದಿರೋದು. ಇದನ್ನು ಡೊನಾಲ್ಡ್ ಟ್ರಂಪ್ ಒಪ್ಕೊಳ್ತಾರಾ? ಖಂಡಿತ ಇಲ್ಲ. ಇದೊಂದು ದೇಶದ್ರೋಹ, ನಮ್ಮ ಬಳಿ ಅಂಥದ್ದೊಂದು ಯಾವುದೇ ಕೊರತೆ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಾವು ಈ ಹಿಂದಿನ DNAಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಯಾವ ಪೆಟ್ರಿಯಾಟ್ ಮತ್ತು ಥಾಡ್ ಎನ್ನುವಂಥ ಕ್ಷಿಪಣಿಗಳನ್ನು ಅಮೆರಿಕ ಮುಂದಿನ 2-3 ವರ್ಷಗಳ ಕಾಲ ಉತ್ಪಾದನೆ ಮಾಡಬೇಕು, ಆ ಉತ್ಪಾದನೆಯ ಭಾಗವನ್ನೂ ಕೂಡ ಮೊದಲ 15 ದಿನಗಳಲ್ಲಿ ಅಮೆರಿಕ ಇರಾನ್ ವಿರುದ್ಧ ಬಳಕೆ ಮಾಡಿತ್ತು. ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಮತ್ತು ತಾನು ಬಳಕೆ ಮಾಡಿದ್ದು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಇದಕ್ಕೆ
ತದ್ವಿರುದ್ಧವಾಗಿ ಈ ಕಾಮಿಕ್ರೇಜ್ ಅಥವಾ ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ಅಮೆರಿಕದ ವಿರುದ್ಧ ಏನು ಬಳಕೆ ಮಾಡುತ್ತೋ ಅದನ್ನು ತಡೆ ಹಿಡಿಬೇಕು ಅಂತ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕ್ಷಿಪಣಿಗಳನ್ನು ಅಮೆರಿಕ ಇರಾನ್ ವಿರುದ್ಧ ಬಳಕೆ ಮಾಡಿದ್ದನ್ನು ನೋಡಿದ್ದೀವಿ. ಅಂದರೆ ದರದಲ್ಲೂ ಕೂಡ ವ್ಯತ್ಯಾಸ ಇದೆ, ಬಳಸುವಂಥ ಶಸ್ತ್ರಾಸ್ತ್ರಗಳಲ್ಲೂ ಕೂಡ ವ್ಯತ್ಯಾಸ ಇದೆ. ಇದರರ್ಥ ಇರಾನ್ ವಿರುದ್ಧ ಶಕ್ತಿ ಕುಂದಿದೆ ಅಂತ ಹೇಳುವಂತಹ ಟ್ರಂಪೇ ಅವರದ್ದೇ ದೇಶದಲ್ಲಿ ಬಂದಿರುವಂಥ ವರದಿಗಳು ಕೂಡ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಏನಾಯಿತು ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಯುದ್ಧಕ್ಕೆ ಶೀಘ್ರವೇ ಎಂಡ್ ಕಾರ್ಡ್ ಯಾರು ಹೇಳಿಕೆ ಕೊಟ್ಟಿರೋದು? ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆ ಇದು. ಫೆಬ್ರವರಿಯಿಂದ ನಡೀತಾ ಇರುವಂಥ ಇರಾನ್ ಮತ್ತು ಅಮೆರಿಕ ಸಂಘರ್ಷ ಶೀಘ್ರದಲ್ಲೇ ಮುಕ್ತಾಯ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹೇಳೋದಕ್ಕಿಂತ ಡೊನಾಲ್ಡ್ ಟ್ರಂಪ್ ಅವರೊಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಹೇಳಬೇಕು. ಆದರೆ ಇದೀಗ ದೃಢ ನಿರ್ಧಾರದ ಭಾಗವಾಗಿ ಹೇಳ್ತಾ ಇದ್ದಾರೆ, ಇರಾನ್ ಇನ್ನು ಹೆಚ್ಚು ದಿನಗಳ ಕಾಲ ಯುದ್ಧವನ್ನು ಮುಂದುವರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು ಅವರು. ಇರಾನ್ ಅಣ್ವಸ್ತ್ರ ಪಡೆಯೋದಕ್ಕೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಬಿಡೋದಿಲ್ಲ ಅಂತ ಪುನರಪಿ ಅದನ್ನು ಉಚ್ಚಾರ ಮಾಡಿದರು. ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕ ನೌಕಾಪಡೆಯ ಸಂಪೂರ್ಣ ನಿಯಂತ್ರಣ ಇದೆ ಅಂತ ಹೇಳಿದರು. ಇರಾನ್ನಲ್ಲಿ ಆಂತರಿಕ ಬಿಕ್ಕಟ್ಟು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಶರಣಾಗತಿಯೇ ದಾರಿನ ಅನ್ನುವಂಥದ್ದು ಪ್ರಶ್ನೆಯೂ ಕೂಡ ಆಗ್ತಾ ಇದೆ. ನೋಡಿ, ಡೊನಾಲ್ಡ್ ಟ್ರಂಪ್ ಮಾತನಾಡಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದೊಂದಿಗಿನ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ, ಇರಾನ್ ಇನ್ನು ಹೆಚ್ಚು ದಿನಗಳ ಕಾಲ ಯುದ್ಧವನ್ನು ಮುಂದುವರಿಸುವುದಿಲ್ಲ ಅಂತ ಓವಲ್ ಕಚೇರಿಯಲ್ಲೆಲ್ಲ ಮಾಧ್ಯಮಗಳಿಗೆ ತಿಳಿಸಿದರು. ಅವರು ಹೇಳ್ತಾರೆ ಮುಂದುವರೆದು, ನಾವು ಮತ್ತು ಇಸ್ರೇಲ್ನವರು ಸೇರಿಕೊಂಡು ಇರಾನ್ ವಿರುದ್ಧ ಮಾಡಿದಂತಹ ದಾಳಿಗೆ ಅನೇಕ ಪ್ರಮುಖ ಮಿಲಿಟರಿ ನೆಲೆಗಳು ಧ್ವಂಸ ಆಗಿದೆ. ಇನ್ನು ದಾಳಿ ನಡೆಸೋದಕ್ಕೆ ಯಾವುದೇ ದೊಡ್ಡ ಗುರಿಗಳು ಕೂಡ ನಮ್ಮ ಎದುರುಗಡೆ ಕಾಣ್ತಿಲ್ಲ. ಅವರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದು ಒಂದು. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಜಂಟಿ ದಾಳಿಯನ್ನು ಇರಾನ್ ವಿರುದ್ಧ ಮಾಡಬೇಕಂದಾಗಲೂ ಕೂಡ ನಮಗೆ ದೊಡ್ಡ ತರನಾದಂಥ ಗುರಿಗಳು ಇರಾನ್ನಲ್ಲಿ ಕಾಣಿಸ್ತಾ ಇಲ್ಲ. ಆ ಪರಿಪ್ರಮಾಣದಲ್ಲಿ ನಾವು ನಾಶ ಮಾಡಿದ್ದೀವಿ ಅಂತ ಹೇಳಿದರು. ಎರಡನೇದು ಹೇಳ್ತಾರೆ ಅವರು, ಯುದ್ಧವನ್ನು ಅಂತ್ಯ ಮಾಡ್ತೀನಿ, 5 ತಿಂಗಳ ಸಂಘರ್ಷ ಅಂತಿಮ ಹಂತಕ್ಕೆ ತಲುಪುತ್ತೆ, ಶೀಘ್ರದಲ್ಲೇ ಈ ಯುದ್ಧ ಅಂತಿಮವಾಗುತ್ತೆ, ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಅಂತೆಲ್ಲ ಟ್ರಂಪ್ ಹೇಳಿದರು. ಅಮೆರಿಕದ ತೀವ್ರ ಮಿಲಿಟರಿ ಒತ್ತಡದಿಂದಾಗಿ ಇರಾನ್ ಪಡೆಗಳು ತೀವ್ರವಾಗಿ ದುರ್ಬಲಗೊಂಡಿವೆ, ಯಾವುದೇ ಕ್ಷಣಗಳಲ್ಲಿ ತಾವು ಬಯಸಿದ್ರೆ ಯುದ್ಧವನ್ನು ನಿಲ್ಲಿಸಬಹುದು ಅಂತಲೂ ಕೂಡ ಹೇಳಿದರು. ಇದಾದ ನಂತರ ಕ್ಷಿಪಣಿ ಕೊರತೆಯ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಕ್ಕೆ ನೆಕ್ಸ್ಟ್ ಬರ್ತೀನಿ ನಾನು. ಈ ಎಲ್ಲದರ ನಡುವೆ ರಾಜತಾಂತ್ರಿಕ ಒಪ್ಪಂದಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದರು ಅವರು. ಏನಂತ? ಹಾರ್ಮುಜ್ ಜಲಸಂಧಿ ಅನ್ನೋದು ಅದನ್ನು ಅವರು ಮುಕ್ತ ಮಾಡಬೇಕು. ಅಣ್ವಸ್ತ್ರ ಪರಮಾಣು ಕಾರ್ಯಕ್ರಮಕ್ಕೆ, ಅಂದರೆ ಪರಮಾಣು ಕಾರ್ಯಕ್ರಮಕ್ಕೆ ಇರಾನ್ ಏನು ಮುಗಿಬಿದ್ದು ಕೆಲಸವನ್ನು ಮಾಡ್ತಾ ಇತ್ತು ಅದನ್ನು ಸ್ಥಗಿತ ಮಾಡಬೇಕು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸುವಂಥ ನೈತಿಕತೆ ಮತ್ತು ಹಕ್ಕು ಇರಾನ್ಗಿಲ್ಲ ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನೇನಾಯಿತು ಇರಾನ್ನಲ್ಲಿ? 2000ಕ್ಕೂ ಹೆಚ್ಚು ವಿದ್ಯುತ್ ಸ್ಥಾವರ ಮತ್ತು ಗ್ರಿಡ್ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ಮಾಡಿತು. 50ಕ್ಕೂ ಹೆಚ್ಚು ಪ್ರಮುಖ ಮಿಲಿಟರಿ ವಾಯುನೆಲೆಗಳನ್ನು ನಾಶ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. 190ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿ ಲಾಂಚರ್ 155 ನೌಕಾಪಡೆ ಯುದ್ಧ ನೌಕೆಯನ್ನು ಧ್ವಂಸ ಮಾಡಿದ್ದಾರೆ. ಅಯತಲ್ಲಾ ಅಲಿ ಖಮೇನಿ ಸೇರಿದಂತೆ 10 ಪ್ರಮುಖ ನಾಯಕರನ್ನ ಈ ಯುದ್ಧದಲ್ಲಿ ಹೊಡೆದುರುಳಿಸಲಾಗಿದೆ, ಹತ್ಯೆ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡಿದೆ. 6000ಕ್ಕೂ ಹೆಚ್ಚು ಮಿಲಿಟರಿ ಸಿಬ್ಬಂದಿ, 15,000ಕ್ಕೂ ಹೆಚ್ಚು ಸೈನಿಕರು ಗಾಯ ಆಗಿದ್ದಾರೆ, 6,000 ಜನ ಸಿಬ್ಬಂದಿ ಮೃತಪಟ್ಟಿದ್ದಾರೆ, 1,721ಕ್ಕೂ ಹೆಚ್ಚು ಜನ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ, 33,000ಕ್ಕೂ ಹೆಚ್ಚು ಜನ ಈ ಘಟನೆಗಳಲ್ಲಿ ಗಾಯಗೊಂಡಿದ್ದಾರೆ ಅಂತ ಅಮೆರಿಕ ಕೊಡ್ತಾ ಇರುವಂತಹ ಅಂಕಿಅಂಶ ಇದು. ಅಂದರೆ ಒಂದು ಕಡೆ ಮಿಲಿಟರಿ ಸಿಬ್ಬಂದಿಯ ಕೊರತೆ ಆಗ್ತಾ ಇದೆ, ನಾಗರಿಕರು ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಯಾವ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ತನ್ನ ಆದಾಯವನ್ನು ದೃಢೀಕರಣ ಮಾಡಿಕೊಳ್ಳೋದು ಅಥವಾ ಆದಾಯವನ್ನು ಪುನರಪಿ ಹೆಚ್ಚಳ ಮಾಡಿಕೊಳ್ಳುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇತ್ತು, ಅದನ್ನೂ ಕೂಡ ಗುರಿಯಾಗಿಸಿಕೊಂಡು ಅಮೆರಿಕ ಇವತ್ತು ದಾಳಿ ಮಾಡಿದಾಗ, ಅಂದರೆ ಇರಾನ್ನ ಆರ್ಥಿಕತೆ ವ್ಯವಸ್ಥೆಗೆ ನಾವು ಪೆಟ್ಟು ಕೊಟ್ಟಂತಹ ಸಮಯದಲ್ಲಿ ಅವರಿಗೆ ಉಸಿರಾಡೋದಕ್ಕಾದರೂ ಕೂಡ ಜಾಗ ಎಲ್ಲಿದೆ ಅನ್ನುವ ಪ್ರಶ್ನೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಈ ಹೇಳಿಕೆಗೆ ಪ್ರತೀಕಾರವಾಗಿ ಅಥವಾ ಇದಕ್ಕೆ ವಿರುದ್ಧವಾಗಿ ಇರಾನ್ ಸುಮ್ಮನೆ ಕುಳಿತಿದೆಯಾ? ಶಕ್ತಿ ಸಾಮರ್ಥ್ಯ ಕುಂದಿ ಹೋಗ್ಬಿಟ್ಟಿದೆ, ನನ್ನ ಬಳಿ ಕ್ಷಿಪಣಿಗಳಿಲ್ಲ, ಡ್ರೋನ್ಗಳೆಲ್ಲ ಖಾಲಿಯಾಗಿದೆ, ನನ್ನ ದೇಶದ ಅನೇಕ ಜನ ಸೈನಿಕರು ಮೃತಪಟ್ಟಿದ್ದಾರೆ, ಬೇರೆ ಬೇರೆ ಕೇಂದ್ರಗಳ ಮೇಲೆ ದಾಳಿಯಾಗಿದೆ ಅನ್ನುವ ಕಾರಣಕ್ಕಾಗಿ ಏನಾದರೂ ಇರಾನ್ ಸುಮ್ಮನೆ ಕೂತಿದ್ದನ್ನು ನೋಡಿದವ? ಒಂದು ಹಂತದಲ್ಲಿ ಅಮೆರಿಕವೇ ಯುದ್ಧ ಬೇಡ ಅಂತ ಒಂದು ಹೆಜ್ಜೆ ಹಿಂದೆ ಸರಿದಾಗಲೂ ಕೂಡ ಇರಾನ್ ಅವರು ಒಂದು ಹೆಜ್ಜೆಯನ್ನು ಹಿಂದೆ ಸರಲಿಲ್ಲ. ಇವರು ಸೈಲೆಂಟ್ ಆಗಿದ್ದಾಗಲೂ ಕೂಡ ಇದೇ ಜೋರ್ಡಾನ್ನ ಮೇಲೆ ದಾಳಿ ಮಾಡಿದವರು ಇರಾನ್. ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾ ಇರುವಂಥ ಹೇಳಿಕೆ ಅವರ ಶಕ್ತಿ ಕಡಿಮೆ ಆಗಿದೆ ಅಂತ, ಅದನ್ನು ಇರಾನ್ನಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡೋ ಪ್ರಯತ್ನ ಅಂತೆಲ್ಲ ಹೇಳಲಾಗ್ತಾ ಇದೆ. ಇದು ಒಂದು ಭಾಗ. ಯುದ್ಧ ಎಂಡ್ ಆಗುತ್ತಾ ಏನಾಗುತ್ತಾ ಕಾದೋಣ. ಇದರ ಜೊತೆಗೆ ಇರಾನ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ, ಅದು ಕಪ್ಪು ಕಾರಿನ ಮಿಸ್ಟರಿ ಮೀಟಿಂಗ್. ಮೊನ್ನೆ ಅಯತಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಬಂದಿದ್ದು, ಅವರೇ ಮೋಸ್ತಬಾ ಖಮೇನಿ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗಿತ್ತು. ನಾನು ನಿನ್ನೆಯೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿದೆ. ಆದರೆ ಆ ಬಂದಂತಹ ಮೋಸ್ತಬಾ ಖಮೇನಿ ಅಲ್ಲ ಎನ್ನುವಂತಹ ಡೀಟೇಲ್ಸ್ಗಳು ಆಮೇಲೆ ಬಂತು. ಇದಕ್ಕೆ ನೋಡಿ ಒಂದು ಬೆಳವಣಿಗೆ ಆಯಿತು. ಇರಾನ್ ಸುಪ್ರೀಂ ಲೀಡರ್ ಮೋಸ್ತಬಾ ಖಮೇನಿ ಭೇಟಿ ಬಗ್ಗೆ ಅಧ್ಯಕ್ಷ ಪೆಜಿಶ್ಕಿಯಾನ್ ಎಲ್ಲ ಸ್ಫೋಟಕ ಹೇಳಿಕೆ ಕೊಟ್ಟರು.
ಕಗ್ಗತ್ತಲೆ ರಹಸ್ಯ ಸ್ಥಳಕ್ಕೆಲ್ಲ ಅಧ್ಯಕ್ಷರನ್ನು ಕರೆದುಕೊಂಡು ಹೋದ್ರಂತೆ ಭದ್ರತಾ ಪಡೆಗಳು. ಗಾಢವಾದಂಥ ಕಪ್ಪು ಬಣ್ಣದ ಕಿಟಗಳಿದ್ದಂತಹ ಕಾರ್ನೊಳಗೆ ಕುಳಿತುಕೊಂಡು ಸುಪ್ರೀಂ ಲೀಡರ್ ಮಾತನಾಡಿದ್ರಂತೆ. ನಾನು ಭೇಟಿ ಮಾಡಿದಂಥ ವ್ಯಕ್ತಿ ಮೋಸ್ತಬಾ ಹೌದೋ ಅಲ್ಲವೋ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಕೈ ಕುಲ್ಕೋದಕ್ಕೆ, ಮುಖ ನೋಡೋದಕ್ಕೂ ಕೂಡ ಅಧ್ಯಕ್ಷರಿಗೆ ಅವಕಾಶ ಸಿಗಲಿಲ್ಲ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇರುವಂಥ ಬೆಳವಣಿಗೆ. ಏನಾಯಿತು ಹಾಗಾದರೆ ವಿಚಾರ? ಇರಾನ್ನ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಮೋಸ್ತಬಾ ಖಮೇನಿ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ರು. ಈಗ ನೋಡಿ, ಯಾಕೆ ಭೇಟಿ ಮಾಡೋದಕ್ಕೆ ಹೋಗಿದ್ರು ಅನ್ನೋದಕ್ಕೂ ಒಂದು ಬೆಳವಣಿಗೆ ಇದೆ. ದೇಶದ ರಕ್ಷಣಾ ವ್ಯವಸ್ಥೆ ಮತ್ತು ಒಟ್ಟಾರೆ ವಿದೇಶಾಂಗ ನೀತಿಗಳಲ್ಲಿ ಸರ್ಕಾರ ಮತ್ತು ಅಧ್ಯಕ್ಷರ ಪಾತ್ರಕ್ಕಿಂತಲೂ ಕೂಡ ಈ ಸರ್ವೋಚ್ಚ ನಾಯಕನ ಅಧೀನದಲ್ಲಿ ಬರುವಂಥ IRGC ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದೆ. ಇದನ್ನು ನಾವು ನಾಯಕರುಗಳಿಗೆ ತಿಳಿಸಬೇಕು ಅಂತ ಪೆಜಿಶ್ಕಿಯಾನ್ ಅಸಮಾಧಾನಗೊಂಡಿದ್ರಂತೆ. ಈ ಅಸಮಾಧಾನಗೊಂಡು ನಾವು ಮೂಲೆ ಗುಂಪು ಆಗಿಬಿಟ್ಟಿದ್ದೀವಿ ಅಂತ ಮೇ ತಿಂಗಳಲ್ಲಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಹೋದ್ರಂತೆ. ಯಾರು? ಪೆಜಿಶ್ಕಿಯಾನ್. ಈ ರಾಜೀನಾಮೆ ಕೊಡೋಕೆ ಹೋದಂತಹ ಸಮಯದಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಭಿನ್ನಾಭಿಪ್ರಾಯಗಳು ಶುರುವಾದ ನಂತರ ನಾನು ಪರಮೋಚ್ಚ ನಾಯಕ ಮೋಸ್ತಬಾ ಖಮೇನಿ ಅವರನ್ನು ಭೇಟಿ ಮಾಡಬೇಕು ಅಂತ ಅನೇಕ ದಿನಗಳಿಂದ ಭದ್ರತಾ ಪಡೆಗಳಿಗೆ ಒತ್ತಡವನ್ನು ಹೇರ್ತಾ ಇದ್ರು. ಯಾರು? ಪೆಜಿಶ್ಕಿಯಾನ್ ಒತ್ತಡ ಹೇರ್ತಾ ಇದ್ರು. ಆಗೇನು ಮಾಡಿದ್ರು, ಒಂದು ವ್ಯವಸ್ಥೆ ಮಾಡಬೇಕು ಅಂತ, ನಿಮ್ಮನ್ನು ಭೇಟಿ ಮಾಡಿಸ್ತೀವಿ ಅಂತ. ಸಾಮಾನ್ಯವಾಗಿ ದೇಶದ ಪರಮೋಚ್ಚ ನಾಯಕರು ಅಥವಾ ಬೇರೆ ಬೇರೆ ಉನ್ನತ ನಾಯಕರನ್ನು ಎಲ್ಲಿ ಭೇಟಿ ಮಾಡ್ತೀವಿ? ಅವರ ರೆಸಿಡೆನ್ಸಿಯಲ್ಲಿ ನಾವು ಭೇಟಿ ಮಾಡ್ತೀವಿ. ಉನ್ನತ ನಾಯಕರ ನಿವಾಸಗಳೆಲ್ಲಿರುತ್ತಲ್ಲ ಅಲ್ಲಿ ಭೇಟಿ ಮಾಡೋ ಪ್ರಯತ್ನ ಆಗುತ್ತೆ. ಆದರೆ ಮೋಸ್ತಬಾ ಖಮೇನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದರೆ ಟೆಹರಾನ್ನ ಒಂದು ಅಪರಿಚಿತ ರಹಸ್ಯ ಸ್ಥಳಕ್ಕೆ ಪೆಜಿಶ್ಕಿಯಾನನ್ನು ಕರೆದುಕೊಂಡು ಹೋಗ್ತಾರೆ ಭದ್ರತಾ ಪಡೆಗಳು. ಕಾರಿನಲ್ಲಿ ಕರೆದುಕೊಂಡು ಹೋದ್ರು. ಅದಾದ ನಂತರ ಕಾರನ್ನು ಬದಲಿಸಿದ್ರಂತೆ. ಅಧ್ಯಕ್ಷರನ್ನ ಅವರದ್ದೇ ಭದ್ರತಾ ಪಡೆಯಿಂದ ಬೇರ್ಪಡಿಸಿದ್ರು. ಒಂದು ಕಪ್ಪು ಗ್ಲಾಸ್ಗಳಿದ್ದಂಥ ಸಾಮಾನ್ಯ ವಾಣಿಜ್ಯ ಕಾರೊಂದರ ಹಿಂಬದಿಯ ಸೀಟ್ನಲ್ಲಿ ಅವರನ್ನು ಕುಳ್ಳಿಸಿದ್ರು. ಕಾರಿನೊಳಗೆ ಸಂಪೂರ್ಣವಾಗಿ ಕತ್ತಲಿತ್ತು. ಎದುರಿಗಿರುವಂಥ ವ್ಯಕ್ತಿ ಯಾರು, ಅಲ್ಲಿರುವಂಥ ವ್ಯಕ್ತಿ ಇದಾರೋ ಏನು ಯಾವುದು ಕೂಡ ಕಾಣಿಸ್ತಾ ಇರಲಿಲ್ಲ. ತಮ್ಮ ಪಕ್ಕದಲ್ಲಿ ಕುಳಿತಿದ್ದಂಥ ವ್ಯಕ್ತಿಯ ಮುಖವನ್ನೂ ಕೂಡ ನೋಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನ, ಒಂದು ವ್ಯವಸ್ಥೆಯನ್ನ ಆ ಕಪ್ಪು ಕಾರಿನ ಒಳಗಡೆ ಭದ್ರತಾ ಪಡೆಗಳು ನಿರ್ಮಾಣ ಮಾಡಿದ್ರಂತೆ. ಕನಿಷ್ಠ ಕೈ ಕುಲುಕೋದಕ್ಕೂ ಕೂಡ ಸಹಾಯವನ್ನ ಅಂದ್ರೆ ಅವಕಾಶವನ್ನು ಕೊಡದೆ ಕೆಲವೇ ನಿಮಿಷಗಳಲ್ಲಿ ಇದು ಮಾತುಕತೆಗಳೆಲ್ಲವೂ ಕೂಡ ಆಯಿತು ಅಂತ ಎಲ್ಲವೂ ಆಯಿತು. ಅಂದರೆ ಅವರನ್ನು ಭೇಟಿ ಮಾಡಿದ್ರು, ಮಾತುಕತೆ ಆಯಿತು. ಅವರನ್ನು ಕೈ ಕುಲ್ಕೋದಕ್ಕೂ ಸಾಧ್ಯ ಆಗಲಿಲ್ಲ. ಅಲ್ಲಿರುವಂಥ ವ್ಯಕ್ತಿ ಮೋಸ್ತಬಾ ಖಮೇನಿನೋ ಅಥವಾ ಇನ್ನೊಬ್ಬ ವ್ಯಕ್ತಿನೋ ಯಾವುದು ಕೂಡ ಗೊತ್ತಾಗಲಿಲ್ಲ. ಈ ಭೇಟಿಯ ಬಂದ ನಂತರ ಪೆಜಿಶ್ಕಿಯಾನ್ ಒಂದು ಹೇಳಿಕೆ ಕೊಡ್ತಾರೆ. ಏನಂತ? ತಾವು ಹೊಸ ನಾಯಕರೊಂದಿಗೆ 2.5 ಗಂಟೆಗಳ ಕಾಲ ಅತ್ಯಂತ ಸೌಹಾರ್ದಯುತ ವಾತಾವರಣದಲ್ಲಿ ಚರ್ಚೆ ಮಾಡಿದ್ದೀವಿ ಅಂತ ಒಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಇದರ ಅರ್ಥ ಏನು? ಅಲ್ಲಿ ಭೇಟಿಯಾಗಿರೋದು, ಮಾತುಕತೆ ಆಗಿರೋದು ಕೇವಲ ನಿಮಿಷಗಳ ಕಾಲ. ಅವರು ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಹೇಳಿರೋದು 2.5 ಗಂಟೆಗಳ ಕಾಲ ಚರ್ಚೆ ಆಯಿತು ಅಂತ. ಯಾಕೆ ಈ ಹೇಳಿಕೆ ಬಂತು? ಅಮೆರಿಕ ಮತ್ತು ಇಸ್ರೇಲ್ ಯಾವ ಮೋಸ್ತಬಾ ಖಮೇನಿ ಬದುಕಿಲ್ಲ ಎನ್ನುವಂಥ ವಿಚಾರದ ಬಗ್ಗೆ, ಅವರ ನಾಪತ್ತೆಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಿದ್ದಾರಲ್ಲ, ಆ ಸಂಶಯ ಮತ್ತಷ್ಟು ಜಾಸ್ತಿ ಆಗಬಾರದು ಅನ್ನುವ ಕಾರಣಕ್ಕಾಗಿ 2.5 ಗಂಟೆ ಅವರ ಜೊತೆಗೆ ಮಾತನಾಡಿದೆ ಅಂತ ಅವರೊಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಆದರೆ ರಹಸ್ಯ ಮೂಲಗಳಿಂದ ಮಾಹಿತಿ ಬಂತಲ್ಲ, ಈ ವ್ಯಕ್ತಿ ರಹಸ್ಯ ವ್ಯಕ್ತಿಗಳ ಜೊತೆಗೆ ಮಾತನಾಡಿದಾರಲ್ಲ, ಅಲ್ಲಿಂದ ಬಂದ ಮಾಹಿತಿಯ ಪ್ರಕಾರ ಕೆಲವು ನಿಮಿಷಗಳು ಮಾತ್ರ ಮಾತುಕತೆಯಾಯಿತು. ಮಾತುಕತೆ ಮುಗಿದ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಆ ಕಾರಿನಿಂದ ಇರಾನ್ನ ಅಧ್ಯಕ್ಷರಿಗೆ ಕೆಳಗಿಳಿದು ಹೋಗುವಂತೆ ಸೂಚಿಸಲಾಯಿತು. ಅದಾದ ನಂತರ 2ನೇ ಭೇಟಿಗೆ ಅಧ್ಯಕ್ಷರೇನೋ ವಿನಂತಿ ಮಾಡಿದರಂತೆ. ನಾನು ಮತ್ತೊಂದು ಸಾರಿ ಭೇಟಿ ಮಾಡಬೇಕು, ಅವರನ್ನ ಜೊತೆ ಮಾತನಾಡಬೇಕು ಅಂತ. ಸಾಧ್ಯ ಇಲ್ಲ, ನೀವು ಹೊರಡಿ ಅಂತ ಅಲ್ಲಿದ್ದಂಥ ಭದ್ರತಾ ಪಡೆಗಳು ಇವರನ್ನು ಕಳಿಸಿದ್ರು ಅಂತ. ಇದೀಗ ಇವರು ಹೇಳ್ತಾ ಇದ್ದಾರೆ, ನಾನು ಭೇಟಿ ಮಾಡಿದಂತಹ ವ್ಯಕ್ತಿ ಮೋಸ್ತಬಾ ಖಮೇನಿನ. ಯಾರು ಪ್ರಶ್ನೆ ಮಾಡ್ತಾ ಇರೋದು? ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಿ ಕೆಲವು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿ ಬಂದಿರುವಂಥ ಪೆಜಿಶ್ಕಿಯಾನ್ ಅವರು ಹೇಳ್ತಾ ಇರುವಂತಹ ಮಾಹಿತಿ. ಇದೀಗ ಅವರು ಹೇಳ್ತಾ ಇದ್ದಾರೆ, ನನ್ನ ಪಕ್ಕದಲ್ಲಿರುವವರು ಕೇವಲ ಧ್ವನಿಯಲ್ಲಿ ಮಾತನಾಡಿದ್ರು, ಅವರ ಮುಖ ಕಾಣಲಿಲ್ಲ, ಅವರು ನಿಜವಾಗಿಯೂ ಪರಮೋಚ್ಚ ನಾಯಕ ಮೋಸ್ತಬಾ ಖಮೇನಿನ ಅಂತ ಒಂದು ಅನುಮಾನ ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರರ್ಥ ಏನು ಅಂತ ಹೇಳಿದ್ರೆ, ಮೋಸ್ತಬಾ ಖಮೇನಿ ಕಳೆದ 5 ತಿಂಗಳಿಂದ ಎಲ್ಲಿಯೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಹೀಗಾಗಿ ಅವರ ಇರುವಿಕೆಯ ಬಗ್ಗೆ ಕೂಡ ಅನೇಕ ಚರ್ಚೆಗಳು ನಡೀತಾ ಇರುವಂತಹ ಸಮಯದಲ್ಲಿ ಒಂದು ದೇಶದ ಅಧ್ಯಕ್ಷರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಾಗ ಅವರ ಬದುಕಿನ ಬಗ್ಗೆ, ಅವರು ವಾಸ್ತವದ ಬಗ್ಗೆ ಅನೇಕ ಚರ್ಚೆಗಳಾಗುತ್ತೆ. ಹೀಗಾಗಿ ಏನಾಗುತ್ತೆ ಈ ಕಪ್ಪು ಕಾರಿನ ಮಿಸ್ಟ್ರಿ ಮೀಟಿಂಗ್? ಇದು ನೈಜನ? ಆ ವ್ಯಕ್ತಿ ಇರೋದು ಸತ್ಯನ? ಏನು ಎತ್ತ? ಇರಾನೇ ಕೆಲವೇ ದಿನಗಳಲ್ಲಿ ಉತ್ತರವನ್ನು ಕೊಡಬೇಕು. ಇವೆಲ್ಲದರ ನಡುವೆ ನಾನು ಅವಾಗಲೇ ಹೇಳಿದೆ, ಅಮೆರಿಕಾದಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಆಗ್ತಾ ಇದೆ ಅನ್ನುವಂಥ ವರದಿ ಟ್ರಂಪ್ ಕೆಂಡಾಮಂಡಲರಾಗ್ಬಿಟ್ರು. ಸಹಜವಾಗಿ ಯಾವ ಸೋಲನ್ನು ಒಂದು ದೇಶದ ಮುಖ್ಯಸ್ಥ ಯಾರೂ ಕೂಡ ಸಹಜವಾಗಿ ಒಪ್ಪಿಕೊಳ್ಳಲ್ಲ. ಅದೇ ರೀತಿಯಾಗಿ ಈ ಸೋಲನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ಡೊನಾಲ್ಡ್ ಟ್ರಂಪ್ ಅವರಿಲ್ಲ. ವಾಷಿಂಗ್ಟನ್ ಪೋಸ್ಟ್ ಅವರೊಂದು ವರದಿಯನ್ನು ಮಾಡಿದರು. ಅಮೆರಿಕ ಸೇನೆಯಲ್ಲಿ ಕ್ಷಿಪಣಿಗಳ ಕೊರತೆ ಇದೆ ಅಂತ ಆ ವರದಿ ಬಂತು.
ಈ ವರದಿಯನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಇದೊಂದು ದೇಶದ್ರೋಹದ ವರದಿ ಅಂತೆಲ್ಲ ಹೇಳಿದರು. ಫೇಕ್ ನ್ಯೂಸ್ ಅದು, ದೇಶದ್ರೋಹದ ವರದಿ. ಫಿಟ್ ಎಕ್ಸೆತ್ ಮತ್ತು ಟ್ರಂಪ್ ನಡುವೆ ವಾಗ್ವಾದ ನಡೆದಿದೆ ಎನ್ನುವಂತಹ ಸುದ್ದಿಯೂ ಕೂಡ ಸುಳ್ಳು. ನಮ್ಮ ಬಳಿ ಅಪಾರ ಪ್ರಮಾಣದ ಮದ್ದುಗುಂಡುಗಳ ಸಂಗ್ರಹ ಇದೆ ಅಂತ ಹೇಳಿದರು. ಪೆಂಟಗನ್ ಮತ್ತು ಶ್ವೇತಭವನದಿಂದಲೂ ಕೂಡ ಮಾಧ್ಯಮಗಳ ವರದಿ ಅಧಿಕೃತವಾಗಿ ತಿರಸ್ಕಾರ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಏನಾಯಿತು ಬೆಳವಣಿಗೆ ಇದು? ನಾವು ಇದ್ರ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಇರಾನ್ ಉಡಾಯಿಸುವಂಥ ಒಂದೊಂದು ಡ್ರೋನ್ಗಳ ಬೆಲೆ $20,000ದಿಂದ $50,000 ಆಗಿರುತ್ತೆ. ಅದನ್ನು ಹೊಡೆದುರುಳಿಸುವಂಥ ಅಮೆರಿಕದ ಕ್ಷಿಪಣಿಗಳ ಸಾಮರ್ಥ್ಯ $40 ಲಕ್ಷ. ಅಮೆರಿಕ ಇರಾನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಗೆ ಕೆಲವು ವಾರದಲ್ಲಿ ಮುಗಿಯುತ್ತೆ ಅಂತ ಅಂದಾಜು ಮಾಡಿಕೊಂಡಿತ್ತು. 5 ತಿಂಗಳ ಕಾಲ ಇದು ಕಂಟಿನ್ಯೂ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ನಾವು ಒಂದು ಬೃಹತ್ ರಕ್ಷಣಾ ಬಜೆಟನ್ನು ಹೊಂದಿರುವಂಥ ದೇಶ, ತಾಂತ್ರಿಕವಾಗಿ ಡೆವಲಪ್ಮೆಂಟ್ ಆಗಿಬಿಟ್ಟಿದ್ದೀವಿ. ಇರಾನ್ ಅನ್ನುವಂಥದ್ದು ಒಂದು ಸಣ್ಣ ದೇಶ. ಆ ದೇಶದ ನಾಯಕತ್ವವನ್ನು ಹೊಡೆದುರುಳಿಸಿಬಿಟ್ರೆ ಕೆಲವೇ ದಿನಗಳಲ್ಲಿ ಮುಗಿದು ಹೋಗ್ಬಿಡೋದು ಅಂತ ಅವರ ಅಂದಾಜಿತ್ತು. ಇದರ ತದ್ವಿರುದ್ಧವಾಗಿ ಎಲ್ಲ ಬೆಳವಣಿಗೆಗಳಾಯಿತು. ಅಮೆರಿಕದ ಪಡೆಗಳು ಈಗಾಗಲೇ 1,700ಕ್ಕೂ ಹೆಚ್ಚು ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ತಡೆಯೋದಕ್ಕೆ ಭಾರಿ ಪ್ರಮಾಣದ ದಾಸ್ತಾನುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅಮೆರಿಕ ವರ್ಷಕ್ಕೆ 300 ಪೆಟ್ರಿಯಾಟ್ಗಳ ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡ್ತಾ ಇತ್ತು. ಆದರೆ ಯುದ್ಧ ಆರಂಭವಾದ 15 ದಿನಗಳಲ್ಲಿ 800ಕ್ಕೂ ಹೆಚ್ಚು ಇದನ್ನು ಬಳಕೆ ಮಾಡಿದ್ದನ್ನು ನಾನು ಕಳೆದ ಬಾರಿ ವರದಿಯಲ್ಲಿ ಉಲ್ಲೇಖ ಮಾಡಿ ಹೇಳಿದೆ. ಇವುಗಳನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಇವತ್ತು ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ, ಅವರಿಗೆ ಪೂರೈಕೆ ಮಾಡಬೇಕು. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಪೂರೈಕೆ ಮಾಡಬೇಕು. ಅಮೆರಿಕ ತನ್ನ ಮೇಲೆ ರಕ್ಷಣೆಗಾಗಿ ಇಟ್ಕೊಳ್ಬೇಕು. ಇವುಗಳ ಉತ್ಪಾದನೆಗೆ ಮುಂದಿನ 3-4 ವರ್ಷಗಳ ಸಮಯ ಯಾರಿಗೆ ಬೇಕಾಗಿತ್ತು? ಅಮೆರಿಕಕ್ಕೆ ಬೇಕಾಗಿದೆ. ಇದೀಗ ವರದಿಯೆಲ್ಲವೂ ಬಂತು. ವಾಷಿಂಗ್ಟನ್ ಪೋಸ್ಟ್ ವರದಿಯಲ್ಲಿ ಈ ಶಸ್ತ್ರಾಸ್ತ್ರ ಕೊರತೆ ಕ್ಯಾಂಪ್ ಡೇವಿಡ್ನಲ್ಲಿ ಟ್ರಂಪ್ ಹೆಕ್ಸತ್ ಮತ್ತು ಇವರ ನಡುವೆ ಆದಂತಹ ಸಂಘರ್ಷ ಇದು ಇಸ್ರೇಲ್ ರಕ್ಷಣೆಗೂ ಕೂಡ ಸವಾಲಾಗೆಲ್ಲ ಪರಿಣಮಿಸಿಬಿಟ್ಟಿದೆ. ಇರಾನ್ ಯುದ್ಧದ ಆರ್ಥಿಕ ವೆಚ್ಚ $113.3 ಬಿಲಿಯನ್ ಎಲ್ಲ ದಾಟಿದೆ ಅಂತ ಅವರೆಲ್ಲ ವರದಿ ಮಾಡಿದರು. ಎಲ್ಲದರ ಜೊತೆಗೆ ಒಂದೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಶಸ್ತ್ರಾಸ್ತ್ರಗಳ ಕೊರತೆಯ ಸಮಸ್ಯೆ ಈಗಾಗಲೇ ಬಗೆಹರಿದು ಬಿಟ್ಟಿದೆ ಅಂತ ಯಾರು ಈ ಹೆಕ್ಸತ್ ಎನ್ನುವಂತಹ ಈ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರು ವರದಿ ಕೊಟ್ಟಂತೆ. ನಮ್ಮಲ್ಲೇನು ಶಸ್ತ್ರಾಸ್ತ್ರಗಳ ಕೊರತೆ ಇತ್ತಲ್ಲ, ಆ ಶಸ್ತ್ರಾಸ್ತ್ರಗಳ ಕೊರತೆಯನ್ನು ನಾವು ನಿಭಾಯಿಸಿಬಿಟ್ಟಿದ್ದೀವಿ, ಎಲ್ಲವೂ ಕೂಡ ಸರಿಯಾಗಿ ಹೋಗ್ಬಿಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ವರದಿ ಕೊಟ್ಟರಂತೆ. ಆದರೆ ಈಗ ಪ್ರಮುಖ ಕ್ಷಿಪಣಿಗಳ ದಾಸ್ತಾನು ಅಪಾಯಕಾರಿ ಮಟ್ಟಕ್ಕೆ ಕುಸಿದಿರೋದು ಯಾಕೆ? ಈಗ ಯಾಕೆ ಕುಸಿತು ಅಂತ ಡೊನಾಲ್ಡ್ ಟ್ರಂಪ್ ಅವರು ಕೇಳಿದರು. ಏನಂತ ಕೇಳಿದ್ರು ಇವರು? ನೀವು ಅವತ್ತು ಕೊಟ್ಟಂತಹ ವರದಿಯಲ್ಲಿ ಎಲ್ಲವೂ ಕೂಡ ಸಹಜವಾಗಿದೆ ಅಂತ ಹೇಳಿದ್ರಿ, ಆದರೆ ಇವತ್ತು ಹೇಳ್ತಾ ಇರುವಂತಹ ವರದಿಯಲ್ಲಿ ಯಾಕೆ ಕುಸಿತು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಅಂತ. ಅವರ ನಡುವೆ ಆದಂತಹ ಗೊಂದಲದ ಕಾರಣಕ್ಕಾಗಿ ಅಮೆರಿಕ ಇಂಥದ್ದೊಂದು ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅಂತ. ಅಂದರೆ ಈ ಗೌಪ್ಯ ಮಾಹಿತಿಯನ್ನು ಬಹಿರಂಗವಾಗಿ ಹೇಳುವುದು ಕೂಡ ಅಮೆರಿಕದ ಕಾನೂನಿನ ವಿರುದ್ಧವಾಗಿ ನಡೆದುಕೊಳ್ಳೋದು. ಹೀಗಾಗಿ ಅಲ್ಲಿ ಜೈಲು ಶಿಕ್ಷೆ ಇತ್ಯಾದಿ ಬೇರೆ ಬೇರೆ ಪ್ರಕರಣಗಳಿದೆ. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಬಟ್ ಈ ವರದಿ ಮಾತ್ರ ಅಮೆರಿಕಾದಲ್ಲಿ ಒಂದು ಸಂಚಲನಕ್ಕೆ ಕಾರಣ ಆಗಿದೆ. ಎಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿ ಹೊಸ ಗೇಮ್ ಪ್ಲಾನ್ ಏನಿದು? ಇರಾನ್ ಮತ್ತು ಒಮಾನ್ ನಡುವೆ ಒಪ್ಪಂದ ಆಗ್ತಾ ಇರೋದು. ನಿನ್ನೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. 2 ಮಾರ್ಗಗಳನ್ನು ಇವರು ಶುರು ಮಾಡಿಕೊಂಡಿದ್ದಾರೆ. ಒಂದು ಮಾರ್ಗದ ಮುಖಾಂತರ ಪರ್ಷಿಯನ್ ಕೊಲ್ಲಿಯ ಮುಖಾಂತರ ಇರಾನ್ನ ಮಾರ್ಗದ ಮುಖಾಂತರ ಎಂಟ್ರಿ ಆಗೋದು, ಅದೇ ಪರ್ಷಿಯನ್ ಕೊಲ್ಲಿಯಲ್ಲಿ ಒಮಾನ್ ನಿರ್ಮಾಣ ಮಾಡಿರುವಂತಹ ಮಾರ್ಗದ ಮುಖಾಂತರ ಎಕ್ಸಿಟ್ ಆಗೋದು. ಪರಸ್ಪರವಾಗಿ ಉಭಯ ದೇಶಗಳ ಹಿಡಿತ ಇರಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಹಾರ್ಮುಜ್ ಜಲಸಂಧಿಯನ್ನು ಮರು ತೆಗೆಯುವುದಕ್ಕೆ ಉಭಯ ದೇಶಗಳೆಲ್ಲ ಒಪ್ಪಂದವನ್ನು ಮಾಡಿಕೊಂಡಿದೆ. ಇನ್ನು ಮುಂದೆ ಹಡಗುಗಳಿಗೆ ಯಾವುದೇ ತೆರಿಗೆ ಟೋಲ್ ಇರೋದಿಲ್ಲ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬೆಳವಣಿಗೆ ಆಗಿದೆ. ಅಂದರೆ ಟೋಲ್ ಇರುತ್ತೆ, ಸೇವಾ ಶುಲ್ಕಗಳು ಇರಬಹುದು, ಇವುಗಳನ್ನು ಉಭಯ ದೇಶಗಳು 50-50 ಹಂಚ್ಕೊಳ್ತಾರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಹೀಗಾಗಿ ಅದೇನೋ ಟೋಲ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಬರುವ ಹಡಗುಗಳಿಗೆ ಇರಾನ್ ಕರಾವಳಿ, ಹೋಗುವ ಹಡಗುಗಳಿಗೆ ಒಮಾನ್ ಮಾರ್ಗ. ನಾವು ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. 60 ದಿನಗಳ ಕಾಲ ಈ ಒಪ್ಪಂದ ಎಲ್ಲ ಚಾಲ್ತಿ ಇರುತ್ತೆ. ಅದನ್ನು ಕಂಟಿನ್ಯೂ ಮಾಡುವಂಥ ನೆಕ್ಸ್ಟ್ ಹಂತಕ್ಕೆ ಹೋಗ್ತಾರೆ ಇವರು. ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನದ ಪ್ರಯತ್ನ ಆಗುತ್ತಂತೆ. ಹೀಗಾಗಿ ತೈಲ ಮಾರುಕಟ್ಟೆಯಲ್ಲಿ ಏನು ಬೆಳವಣಿಗೆಗಳಾಗುತ್ತೆ ಇದನ್ನು ಕಾದು ನೋಡಬೇಕು. ಅಂದರೆ ಒಂದು ಕಡೆ ರೆಡ್ ಸಿ, ಅದಾದ ನಂತರ ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿದ್ದಂತಹ ಬಿಕ್ಕಟ್ಟು, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿದ್ದಂಥ ಬಿಕ್ಕಟ್ಟು ಇರಾನ್ ಮತ್ತು ಒಮಾನ್ ನಡುವೆ ಆದಂಥ ಈ ಒಪ್ಪಂದದ ಮುಖಾಂತರ ಒಂದು ಶಮನ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ. ಇದು ಜಿ ಕನ್ನಡ ನ್ಯೂಸ್ DNAಯ ಮೊದಲ ಸುದ್ದಿ. ಎರಡನೇ ಸುದ್ದಿ ಇದು ಉತ್ತರ ಕೊರಿಯಾಗೆ ಸಂಬಂಧಪಟ್ಟಂತಹ ಸುದ್ದಿ. ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿ. ನಮಗೆಲ್ಲ ಅನೇಕ ಬಾರಿ ಸಾಮಾಜಿಕ ಮಾಧ್ಯಮದಲ್ಲೋ ಅಥವಾ ನಾವೇ ಮಾತಾಡ್ಕೊಳ್ತಾ ಇರ್ತೀವಿ. ಏನಂತ? ಚೀನಾದವರು ಹಾವು ತಿಂತಾರಂತೆ, ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ತಿಂದುಬಿಡ್ತಾರಂತೆಲ್ಲ ನಾವು ಮಾತನಾಡ್ತಾ ಇರ್ತೀವಿ. ಇದೀಗ ಉತ್ತರ ಕೊರಿಯಾದಲ್ಲಿ ನಾಯಿ ಮಾಂಸದ ಬಗ್ಗೆ ಮತ್ತು ನಾಯಿ ಈ ಸೂಪ್ನ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ನಮ್ಮಲ್ಲಿ ಈ ಕಾರ್ನ್ ಸೂಪು, ಟೊಮೊಟೊ ಸೂಪು, ಬೇರೆ ಬೇರೆ ಸೂಪ್ಗಳನ್ನೆಲ್ಲ ಕುಡಿತೀವಿ ನಾವು. ಚಳಿಗಾಲ ಇದ್ದಂತಹ ಸಮಯದಲ್ಲಿ ಬಿಸಿಯಾದಂಥ ಸೂಪ್ಗಳನ್ನು ಕುಡಿಯೋದು ನಮ್ಮಲ್ಲಿರುವಂತಹ ಅವಕಾಶಗಳು ಮತ್ತು ನಮ್ಮಲ್ಲಿ ಅದನ್ನೆಲ್ಲ ಕುಡಿತೀವಿ. ನಾನ್ ವೆಜ್ ಇದ್ದವರು ಬೇರೆ ಬೇರೆ ಥರನಾದ ಎಲ್ಲವೂ ಕೂಡ ಅವಕ್ಕೆ. ಇದಕ್ಕೆ ನಾಯಿ ಸೂಪ್ ಅನ್ನೋದು ಉತ್ತರ ಕೊರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಭೀಕರವಾದಂಥ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ, ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಉತ್ತರ ಕೊರಿಯಾದಲ್ಲಿ
40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಗಲತ್ತು ದಾಖಲಾದರೆ, ನೀವು ಜಸ್ಟ್ ಇಮ್ಯಾಜಿನ್, 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹಗಲತ್ತು ದಾಖಲಾದರೆ ರಾತ್ರಿ ಮಲಗಿಕೊಂಡಾಗಲೂ ಕೂಡ ಬೆಂಗಳೂರಿನಲ್ಲಿ ಹಗಲತ್ತು ತಾಪಮಾನ ಇರುತ್ತಲ್ಲ ಅದರ ಪರಿಪ್ರಮಾಣದಲ್ಲಿ ತಾಪಮಾನ ಇರುತ್ತೆ. ರಾತ್ರಿ ಸಮಯದಲ್ಲಿ 25ರಿಂದ 28 ಡಿಗ್ರಿ ಸೆಲ್ಸಿಯಸ್ ಉತ್ತರ ಕೊರಿಯಾದಲ್ಲಿ ತಾಪಮಾನ ಬರ್ತಾ ಇದೆ. ಈ ತಾಪಮಾನವನ್ನು ಕಳೆದುಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಈ ನಾಯಿ ಮಾಂಸದ ಸೂಪನ್ನು ಕುಡಿಬೇಕು ಅಂತ ಯಾರು ಹೇಳಿರೋದು? ಉತ್ತರ ಕೊರಿಯಾ ಜನರಿಗೆ ಹೇಳ್ತಾ ಇರುವಂಥ ವರದಿ ಇದು. ಒಂದು ಪತ್ರಿಕೆಯಲ್ಲಿ ವರದಿ ಬಂತು. ಆ ವರದಿಯಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿರುವಂತಹ ಅಸ್ತ್ರವನ್ನು ಕಿಮ್ ಸರ್ಕಾರ ಮಾಡಿದೆ. ಈ ಬೌಬೌ ಅಸ್ತ್ರ ಇದು. ಹಾಗಾದರೆ ಏನಿದು ನಾಯಿ ಮಾಂಸದ ಸಿದ್ಧಾಂತ? ನೀವು ಕೊರಿಯನ್ ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಬಂದರೆ ಅಲ್ಲಿ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ 2 ರಾಷ್ಟ್ರಗಳು ಸಿಗುತ್ತೆ. ದಕ್ಷಿಣ ಕೊರಿಯಾದಲ್ಲಿ ನಾಯಿ ಮಾಂಸ ಅಥವಾ ನಾಯಿ ಸೂಪ್ ಸೇವನೆ ಸಾಧ್ಯ ಇದೆಯಾ, ಅವಕಾಶ ಇದೆಯಾ? ಉತ್ತರ ಕೊರಿಯಾದಲ್ಲಿ ಯಾಕೆ ನಾಯಿ ಮಾಂಸದ ಅಥವಾ ನಾಯಿ ಸೂಪನ್ನು ಕುಡಿಯುವ ಅಂತಕ್ಕೆ ಹೋಗ್ತಾರೆ? ಬಿಸಿಲು ಬರ್ತಾ ಇದೆ ಅಂತೀವಿ. ನಮ್ಮ ಕಡೆ ಏನಂತಾರೆ, ಬಿಸಿಲು ಬಂದುಬಿಟ್ರೆ ಜಾಸ್ತಿ ಮಾಂಸಾಹಾರ ಸೇವನೆ ಮಾಡಬಾರ್ದು, ಹೀಟೆಲ್ಲ ಜಾಸ್ತಿ ಆಗಿಬಿಡುತ್ತೆ, ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಅದಕ್ಕೆ ತದ್ವಿರುದ್ಧವಾಗಿ ನಾಯಿ ಮಾಂಸದ ಸೂಪನ್ನು ಕುಡಿದ್ರೆ ತಾಪಮಾನವನ್ನು ಅಥವಾ ಶೆಕೆಯನ್ನು ಕಡಿಮೆ ಮಾಡ್ಕೊಳ್ಬೋದಂತೆ. ಇದೆಂತಹ ನ್ಯಾಯ, ಇದೆಂಥ ಅವಕಾಶ, ಏನಾಗಿತ್ತು? ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಈ ಬೌಬೌ ಅಸ್ತ್ರ ಎಲ್ಲಿಂದ ಬಂದಿರೋದು? ಉತ್ತರ ಕೊರಿಯಾದಿಂದ. ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಬಿಸಿಲ ಬೇಗೆಗೆ ಕಿಮ್ ಬೌಬೌ ಮದ್ದು, ನಾಯಿ ಈ ಸೂಪ್ ಕುಡಿಯುವಂಥ ಹಂತ ಇದು. ಉತ್ತರ ಕೊರಿಯಾದಲ್ಲಿ ನಾನು ಅವಾಗಲೇ ಹೇಳಿದೆ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗಿದೆ. ಇದೀಗ ಇದಕ್ಕೆ ಪರಿಹಾರ ಎನ್ನುವಂತೆ ಹೀಟ್ ವೇವ್ನಿಂದ ಬಚಾವಾಗುವುದಕ್ಕೆ ನಾಯಿ ಮಾಂಸದ ಸೂಪನ್ನು ಸೇವನೆ ಮಾಡಬೇಕು ಅಂತ ಕಿಮ್ ಆದೇಶ ಕೊಟ್ಟಿದ್ದಾರೆ. ನಾಯಿ ಮಾಂಸವನ್ನು ಸ್ವೀಟ್ ಮೀಟ್ ಅಥವಾ ಡಾಂಗೋಂಗಿ ಅಂತ ಕರೀತಾರೆ. ಇದರ ಪದದ ಅರ್ಥವನ್ನು ನಾನು ಬರ್ತೀನಿ ಆಮೇಲೆ. ಬಿಸಿಲಿನ ಆಯಾಸಕ್ಕೆ ನಾಯಿ ಮಾಂಸವೇ ಅತ್ಯುತ್ತಮ ಟಾನಿಕ್ ಅಂತ ಅಧಿಕೃತವಾಗಿ ಪ್ರಚಾರ. ರೊಡಾಂಗ್ ಸಿನ್ಮುನ್ ಎನ್ನುವಂಥ ಒಂದು ಪತ್ರಿಕೆಯಲ್ಲಿ ಆರೋಗ್ಯ ಮಾರ್ಗಸೂಚಿಯನ್ನೆಲ್ಲ ಪ್ರಕಟ ಮಾಡಿದರು. ನೀವು ನೋಡಿ, ಕೊರಿಯನ್ ಪರ್ಯಾಯ ದ್ವೀಪದಲ್ಲಿ ತೀವ್ರ ಉಷ್ಣಾಂಶ ಗಾಳಿ ಎಲ್ಲ ಬೀಸ್ತಾ ಇದೆ. ಉತ್ತರ ಕೊರಿಯಾದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಉತ್ತರ ಕೊರಿಯಾದ ಪ್ಯಾಂಗಾಂಗ್ ಎನ್ನುವಂತಹ ರಾಜಧಾನಿ ಮತ್ತು ಪಂಗಾನ್ ಜಾಂಗಾಂಗ್ನಲ್ಲಿ ಇಲ್ಲೆಲ್ಲ 40 ಡಿಗ್ರಿ ಸೆಲ್ಸಿಯಸ್, ರಾತ್ರಿ 25 ಡಿಗ್ರಿ ಸೆಲ್ಸಿಯಸ್ ಇದೆ. ಜನರು ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ನಮ್ಮಲ್ಲಿ ಯಾರಾದರೂ ವೈದ್ಯರ ಬಳಿ ಬೇಸಿಗೆ ಕಾಲದಲ್ಲಿ ನಾವೆಲ್ಲ ಹೋಗ್ಬಿಟ್ರೆ ಏನಂತಾರೆ ವೈದ್ಯರು? ತಂಪು ಪಾನೀಯ ಸೇವನೆ ಮಾಡಿ, ಮಜ್ಜಿಗೆ ಸೇವನೆ ಮಾಡಿ, ಹೊರಗಡೆ ಜಾಸ್ತಿ ಓಡಾಡೋಕೆ ಹೋಗ್ಬೇಡಿ, ಬಿಸಿಲಿನಿಂದ ಬಚಾವಾಗೋದಕ್ಕೆ ನೀವು ಹೊರಗಡೆನೇ ಬರಬೇಡಿ. ಈಗ ಉದಾಹರಣೆ ಕರ್ನಾಟಕದ ಕಲಬುರಗಿ ಅಂತ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಮಧ್ಯಾಹ್ನಕ್ಕೆ ಕಚೇರಿಗಳನ್ನೇ ಬಂದ್ ಮಾಡೋದು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡೋದು, ಈ ಹಂತಕ್ಕೆಲ್ಲ ನಾವು ಹೋಗ್ತೀವಿ. ಆದರೆ ಉತ್ತರ ಕೊರಿಯಾದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ನಾಯಿ ಮಾಂಸವನ್ನು ನೀವು ನಾಯಿ ಮಾಂಸದ ಸೂಪನ್ನು ಸೇವನೆ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟರು. ಇದಕ್ಕೆ ಡಾಂಗೋಂಗಿ ಜಾಂಗ್ ಅಥವಾ ಸ್ವೀಟ್ ಮೀಟ್ ಸೂಪ್ ಅಂತ ಕರೀತಾರೆ. ನೋಡಿ, ಉತ್ತರ ಕೊರಿಯಾದಲ್ಲಿ ಆಡಳಿತಾರೂಢ ಇರುವಂತಹ ಪಾರ್ಟಿ ವರ್ಕ್ ಪಾರ್ಟಿ ಅಂತ, ಈ ಪಾರ್ಟಿಯವರು ಆ ಪಾರ್ಟಿಯ ಒಂದು ಪತ್ರಿಕೆ ರೊಡಾಂಗ್ ಸಿನ್ಮುನ್ ಅಂತ ಆಗಸ್ಟ್ 2ನೇ ತಾರೀಕಿಗೆ ಆ ಪತ್ರಿಕೆಯಲ್ಲಿ ಒಂದು ವರದಿ ಬಂತು. ವಿಶೇಷ ಆರೋಗ್ಯ ಲೇಖನವನ್ನು ಅಲ್ಲಿಯ ಹಿರಿಯ ವೈದ್ಯರೆಲ್ಲ ಬರೆದರು. ಯಾರೋ ಒಬ್ಬ ಬರಹಗಾರ ಬರೆದಿದ್ದು, ಇನ್ಯಾರೋ ಬರೆದಿದ್ದಂತಲ್ಲ, ಅಲ್ಲಿರುವಂಥ ಒಬ್ಬ ಹಿರಿಯ ವೈದ್ಯರು ಬರೆದಿದ್ದಂಥ ವರದಿ. ಅವ್ರು ಹೇಳ್ತಾರೆ, ಸೆಕೆಯಿಂದ ರಕ್ಷಣೆ ಪಡೆಯೋದಕ್ಕೆ ಕಲ್ಲಂಗಡಿ ಮತ್ತು ಸೌತೆಕಾಯಿಯೊಂದಿಗೆ ನಾಯಿ ಮಾಂಸದ ಸೂಪನ್ನು ಸೇವಿಸುವುದು ಉತ್ತಮ ಅಂತ ಅಲ್ಲಿರುವಂಥ ಹಿರಿಯ ತಜ್ಞರು ಮತ್ತು ದೊಡ್ಡ ತರನಾದಂಥ ವೈದ್ಯರುಗಳು ಶಿಫಾರಸು ಮಾಡಿರೋದು. ನಾಯಿ ಮಾಂಸದ ಸೂಪನ್ನು ನೀವು ಸೇವನೆ ಮಾಡಬೇಕು ಅಂತ. ಉತ್ತರ ಕೊರಿಯಾದಲ್ಲಿ ಒಂದು ಹಳೆ ಗಾದಿ ಇದೆ. ಏನದು ಹಳೆ ಗಾದೆ? ಅವರು ಹೇಳ್ತಾರೆ, ಆ ಗಾದೆಯಲ್ಲಿ ಬೇಸಿಗೆಯ ಸಮಯದಲ್ಲಿ ನಾಯಿ ಮಾಂಸದ ಸೂಪ್ ಸೇವನೆ ಮಾಡುವುದು ಬಿಡಿ, ನಿಮ್ಮ ಕಾಲಿನ ಹೆಬ್ಬೆರಳಿನ ಮೇಲೆ ಬಿದ್ದರೂ ಕೂಡ ಅದು ಔಷಧಿಯಾಗಿ ಮಾರ್ಪಡುತ್ತೆ. ಇದು ಹಳೆಯ ಗಾದೆ, ಇದು ಉತ್ತರ ಕೊರಿಯಾದಲ್ಲಿರುವುದು. ಸೇವನೆ ಮಾಡುವುದನ್ನು ಬಿಡಿ, ಒಂದು ವೇಳೆ ನಿಮ್ಮ ಕಾಲ ಬೆರಳಿನ ಹೆಬ್ಬಟ್ಟಿನ ಮೇಲೆ ನಾಯಿ ಮಾಂಸದ ಸೂಪ್ ಏನಾದರೂ ಬಿದ್ದರೆ ಅದು ನಿಮಗೆ ಔಷಧಿಯಾಗಿ ಕನ್ವರ್ಟ್ ಮಾಡುತ್ತೆ, ನಿಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡುತ್ತೆ, ನಿಮ್ಮ ದೇಹದ ತಾಪಮಾನವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಉತ್ತರ ಕೊರಿಯಾದಲ್ಲಿರುವಂಥ ಒಂದು ಪ್ರಚಲಿತವಾದಂತಹ ಗಾದೆ ಇದು. ಅಂದರೆ ಇದು ಈಗ ಶುರುವಾಗಿದ್ದ ಅಲ್ಲ ಅನ್ನೋದು ನಮಗೆ ಮೇಲ್ನಟ್ಟು ಗೊತ್ತಾಗುತ್ತೆ. 1ನೇ ಶತಮಾನದಿಂದಲೂ ಕೂಡ ಉತ್ತರ ಕೊರಿಯಾದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗಿತ್ತು. ಇದೀಗ ಸೂಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಂಥದ್ದೊಂದು ಚರ್ಚೆ ಆಗಿದೆ. ಪತ್ರಿಕೆಯಲ್ಲಿ ಅಂಕಣವೂ ಕೂಡ ಪ್ರಕಟ ಆಯಿತು. ಹಾಗಾದರೆ ಇದು ಸಂಪ್ರದಾಯವೋ ಕಾಯಿಲೆಯೋ ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಹೇಳಿದೆ, 1ನೇ ಶತಮಾನದಿಂದ ಇದು ಶುರುವಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಬಳಸಿ ತಯಾರಾಗುವಂಥ ಬೋಶಿಟಾಂಗ್ ಎನ್ನುವಂಥ ಒಂದು ಸೂಪ್ಗೆ ವಿಪರೀತವಾಗಿ ಡಿಮ್ಯಾಂಡ್. ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ತಾರಂತೆ ಈ ಸೂಪ್ ಕುಡಿಯೋದಕ್ಕೆ ಉತ್ತರ ಕೊರಿಯಾದಲ್ಲಿ. ಬೋಶಿಟಾಂಗ್ ಅನ್ನುವಂಥ ಒಂದು ಸೂಪ್ ಇದು. ಸಿಹಿನೂ ಇರುತ್ತೆ ಮತ್ತು ನಿಮಗೆ ಇದೇ ಮಾಂಸದಲ್ಲಿ ತಯಾರು ಮಾಡಿದಂಥ ಖಾರ ತರನಾದಂಥ ಸೂಪ್ ಕೂಡ ಸಿಗುತ್ತೆ.
ಈ ಸೂಪ್ಗಾಗಿ ಕಿಲೋಮೀಟರ್ ಗಟ್ಟಲೆ ಎಲ್ಲ ಡಿಮಾಂಡ್ ಇದೆ. ಪ್ರೋಟೀನ್ ಮತ್ತು ಸ್ಟ್ಯಾಮಿನಾ ಸಿಗುತ್ತದೆ ಅನ್ನುವಂಥ ನಂಬಿಕೆ ಇದೆ. ಆದರೆ ವೈದ್ಯಕೀಯ ಎಚ್ಚರಿಕೆ ಕೊಡ್ತಾ ಇದ್ದು ಬ್ಯಾಕ್ಟೀರಿಯಾ ಸೋಂಕಿನ ಭೀತಿ ಬಂದುಬಿಡುವುದು ಅಂತ. ಸ್ವಲ್ಪ ನಾವು ಉತ್ತರ ಕೊರಿಯಾದ ಇತಿಹಾಸದಲ್ಲಿ ಈ ನಾಯಿ ಮಾಂಸದ ಕಥೆ ನೋಡ್ಬಿಡೋಣ. ಆಹಾರ ಮತ್ತು ಔಷಧಿಯಾಗಿ ನೋಡದೆ ಇದನ್ನು ಒಂದು ಸಂಸ್ಕೃತಿಯಾಗಿ ನೋಡುವಂತಹ ಪರಿಪಾಠ ಉತ್ತರ ಕೊರಿಯಾದಲ್ಲಿದೆ. ಹೆಂಗಿತ್ತು ನೋಡಿ, 1ನೇ ಶತಮಾನದಲ್ಲಿ ಗೋಗುರ್ಗಿಯೋ ಎನ್ನುವಂಥ ಒಬ್ಬ ರಾಜ ಅಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದ. ಎಲ್ಲಿ? ಉತ್ತರ ಕೊರಿಯಾದಲ್ಲಿ. ಆ ವ್ಯಕ್ತಿ ಸತ್ತ ನಂತರ ಆ ವ್ಯಕ್ತಿಯ ಪ್ರಾಚೀನ ಒಟ್ಟಾರೆ ರಾಜವಂಶದ ಪ್ರಾಚೀನ ಸಮಾಧಿಗಳಿತ್ತಲ್ಲ, ಆ ಪ್ರಾಚೀನ ಸಮಾಧಿಗಳ ಮೇಲೆ ವರ್ಣಚಿತ್ರಗಳ ರಚನೆ ಆಗಿತ್ತು. ಈಗ ನಮ್ಮ ಹರಪ್ಪ ನಾಗರಿಕತೆಯಲ್ಲಿ ಚಿತ್ರಗಳಿತ್ತು, ಅದು ಬೇರೆ ಬೇರೆ ನಾಗರಿಕ ಪದ್ಧತಿಯನ್ನು ತೋರಿಸೋ ಪ್ರಯತ್ನವನ್ನು ಮಾಡಿತ್ತು. ಇದು ಕೂಡ ಉತ್ತರ ಕೊರಿಯಾ ನಾಗರಿಕ ಪದ್ಧತಿಯನ್ನು ತೋರಿಸುತ್ತೆ. ಏನೇನಿತ್ತಲ್ಲಿ? ನಾಯಿಗಳನ್ನು ಸಾಕನಾಟ ಮಾಡ್ತಾ ಇದ್ದು, ನಾಯಿಗಳನ್ನು ಕಟಾವು ಮಾಡ್ತಾ ಇದ್ದಿದ್ದು ಮತ್ತು ನಾಯಿಗಳನ್ನು ಸೇವನೆ ಮಾಡ್ತಾ ಇದ್ದಿದ್ದು, ನಾಯಿಗಳ ಸೂಪನ್ನು ಕುಡಿತಾ ಇದ್ದಂಥ ದೃಶ್ಯಗಳು ಅದರಲ್ಲಿ ಕಂಡುಬಂತು. ಇದರರ್ಥ 1ನೇ ಶತಮಾನದಿಂದ ಇದು ಶುರುವಾಯಿತು ಅಂತ. 19ನೇ ಶತಮಾನದಲ್ಲಿ ಈ ಬಗ್ಗೆ ಒಂದು ದಾಖಲೆ ಇದೆ. ಡಾಂಗ್ ಕುಕ್ ಎನ್ನುವ ಸೆಶಗಿ ಎನ್ನುವಂಥ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ನಾಯಿ ಮಾಂಸದ ಸೂಪನ್ನು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಉತ್ತರ ಕೊರಿಯಾದಲ್ಲಿ ಉಲ್ಲೇಖ ಆಗಿರುವಂಥ ಒಂದು ವರದಿ. ಇದರ ಜೊತೆಗೆ ಅದರಲ್ಲಿ ಹೇಳ್ತಾರವರು, ರಕ್ತದ ಒತ್ತಡ ಮತ್ತು ದೇಹದ ಸುಸ್ತನ್ನು ನೀಗಿಸುವುದಕ್ಕೆ ಇದೊಂದು ಅತ್ಯುತ್ತಮವಾದ ಔಷಧವಾಗಿ ನಮಗೆ ಸಹಾಯ ಮಾಡುತ್ತೆ ಅಂತ ಆ ಪುಸ್ತಕದಲ್ಲಿ ವರದಿ ಇದೆ. ಇದು ಒಂದು ಬೆಳವಣಿಗೆ. ಕೊರಿಯನ್ ಭಾಷೆಯಲ್ಲಿ ಡಾಂಗ್ ಅಂದರೆ ನಾಯಿ, ಗೋಗಿ ಅಂತ ಹೇಳಿದರೆ ಮಾಂಸ. ಡಾಂಗ್ ಗೋಗಿ. ಈ ಕಾರಣಕ್ಕಾಗಿ ನಾಯಿ ಮಾಂಸ ಅಲ್ಲ, ಡೋಂಗ್ ಗೋಗಿ ಎನ್ನುವಂಥ ಪದವನ್ನು ಅದಕ್ಕೆ ಇಟ್ಟಿದ್ದಾರೆ. ರಾಜಮನೆತನದ ವೈದ್ಯರು ಇದಕ್ಕೆ ಡ್ಯಾಂಗೋಗಿ ಅಂತ ಎಲ್ಲ ಹೆಸರು ಕೊಟ್ಟರು. ರಾಜರೇ ಇದಕ್ಕೆ ಹೆಸರು ಕೊಟ್ಟರು. ಇದು ಒಂದು ಬೆಳವಣಿಗೆ. ಈ ಚಂದ್ರನ ಪಂಚಾಂಗದ ಪ್ರಕಾರ ಈ ಜೂನ್ ಮತ್ತು ಈ ಸಮಯದಲ್ಲಿ 3 ದಿನಗಳ ಕಾಲ ಭೀಕರವಾಗಿ ಬಿಸಿಲು ಇರುತ್ತೆ, ತಾಪಮಾನ ಹೆಚ್ಚಳ ಆಗುತ್ತೆ. ಈ ತಾಪಮಾನವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಡ್ಯಾಂಗೋಂಗಿ ಸೂಪನ್ನು ಕುಡಿಬೇಕು ಅಂತ ಎಲ್ಲಿ ಪ್ರಚಲಿತಕ್ಕೆ ಬಂತು? ಇದೇ ಉತ್ತರ ಕೊರಿಯಾದಲ್ಲಿ ಪ್ರಚಲಿತಕ್ಕೆ ಬಂತು. ಎಲ್ಲದರ ನಡುವೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಇದಕ್ಕಾಗಿ ನಾಯಿ ಮಾಂಸವನ್ನು ಸೇವನೆ ಮಾಡಬೇಕು ಅಂತಲೂ ಕೂಡ ಜನರಲ್ಲಿಯೇ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಲಾಯಿತು. ಇದು ಯಾವಾಗ? 19 ಮತ್ತು 20ನೇ ಶತಮಾನದಲ್ಲಿ ಒಂದು ಬೆಳವಣಿಗೆ. ಇದಾದ ನಂತರ 1950 ಮತ್ತು 53ರ ಆಸುಪಾಸಿಗೆ ಈ ಉತ್ತರ ಕೊರಿಯಾದ ಮೊದಲ ಸರ್ವೋಚ್ಚ ನಾಯಕ, ಸರ್ವಾಧಿಕಾರಿ ಕಿಮ್ ಇಲ್ ಸುಂಗ್ ನಾಯಿ ಮಾಂಸದ ಬಳಕೆಗೆ ಏನು ಮಾಡಿಬಿಡ್ತಾರೆ? ಅತಿ ಹೆಚ್ಚು ಉತ್ತೇಜನವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. ನಾಯಿ ಮಾಂಸ ಸೇವನೆ, ನಾಯಿಗಳನ್ನು ಕಡಿಯೋದು, ನಾಯಿಗಳನ್ನು ಅದರ ಸೂಪನ್ನು ಮಾಡೋದು ಎಲ್ಲವೂ ಕೂಡ ಆಗೋದಕ್ಕೆ ಶುರುವಾಯಿತು. ಇದರ ಜೊತೆಗೆ ಈ ನಾಯಿ ಮಾಂಸದ ಖಾದ್ಯದ ಕಾರಣಕ್ಕಾಗಿಯೇ ಒಂದು ಬೃಹತ್ತಾದಂಥ ರೆಸ್ಟೋರೆಂಟನ್ನು ಕೂಡ ಯಾವಾಗ? ಮೊದಲ ಸರ್ವಾಧಿಕಾರಿಯ ಅವಧಿಯಲ್ಲಿ ಆಯಿತು. ಇದು ಒಂದು ಬೆಳವಣಿಗೆ. ಇದಾದ ನಂತರ 2ನೇ ಸರ್ವಾಧಿಕಾರಿ ಇದಕ್ಕಿಂತಲೂ ಒಂದು ಹೆಜ್ಜೆಯನ್ನು ಮುಂದುವರೆದು ಹೋಗಿ ಅವರು ಹೇಳ್ತಾರೆ, ನಮ್ಮ ರಾಷ್ಟ್ರೀಯ ಆಹಾರ ಯಾವುದು ಅಂತ ಹೇಳಿದರೆ ಅದು ನಾಯಿಯ ಮಾಂಸ ಅಂತ. ಮೊದಲ ಸರ್ವಾಧಿಕಾರಿಯ ಅವಧಿಯಲ್ಲಿ ರೆಸ್ಟೋರೆಂಟ್ ಸ್ಥಾಪನೆ ಆಯಿತು. 2ನೇ ಸರ್ವಾಧಿಕಾರಿಯ ಅವಧಿಯಲ್ಲಿ ಏನಾಯಿತು? ನಾಯಿ ಮಾಂಸ ಅನ್ನೋದು ನಮ್ಮ ರಾಷ್ಟ್ರೀಯ ಆಹಾರ, ನಮ್ಮ ಸಂಸ್ಕೃತಿ, ಅದು ರಾಜ ಪರಂಪರೆಯಿಂದ ಬಂದಿದೆ. ಪ್ರತಿಯೊಬ್ಬ ಉತ್ತರ ಕೊರಿಯಾದವರು ಅದನ್ನು ಸೇವನೆ ಮಾಡಬೇಕು ಅಂತ ಅದನ್ನು ತೆಗೆದುಕೊಂಡು ಬಂದರು. ಅದೇ ರೀತಿ ಈಗಿರುವಂತಹ ಸರ್ವೋಚ್ಚ ನಾಯಕ ಅಥವಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಏನಿದ್ದಾರೆ ಅದನ್ನು ಪ್ರೋತ್ಸಾಹ ಮಾಡ್ತಿದ್ದಾರೆ ಎನ್ನುವಂತಹ ಡೀಟೇಲ್ಸ್ಗಳು ಇದೀಗ ಬರ್ತಾ ಇದೆ. ನಾಯಿ ಕಟಾವು ಮಾಡುವಾಗ, ಮಾಂಸ ಕತ್ತರಿಸುವಾಗ ಅದರ ಸೋಂಕು, ನಾನು ಅವಾಗಲೇ ಹೇಳಿದೆ, ಆ ಸೋಂಕು ಬಂದು ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ, ಬ್ಯಾಕ್ಟೀರಿಯಾಗಳು ಬರುತ್ತೆ, ರೇಬಿಸ್ ಬರುತ್ತೆ, ಇತ್ಯಾದಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಿಸಿ ಸೂಪನ್ನು ಈ ನಾಯಿ ಮಾಂಸದ, ಈಗ ರೇಬಿಸ್ ಬರುತ್ತೆ, ಸೋಂಕು ಹರಡುತ್ತೆ ಅಂತ ಅವ್ರು ಹೇಳೋದು, ಇದಕ್ಕೆ ಅವ್ರು ಏನು ಹೇಳ್ತಾರೆ, ಈ ಸೋಂಕಿನಿಂದ ನಾವು ಪಾರಾಗಬೇಕಂದ್ರೆ ಬಿಸಿ ನಾಯಿ ಮಾಂಸದ ಬಿಸಿ ಸೋಂಪನ್ನು ಕುಡಿದ್ರೂ ಕೂಡ ನಾವೆಲ್ಲ ಆರಾಮಾಗ್ಬಿಡ್ತೀವಿ ಅಂತ ಉತ್ತರ ಕೊರಿಯಾದಲ್ಲಿ ಇರುವಂತಹ ಬೆಳವಣಿಗೆ. ಇದಕ್ಕೆ ವೈದ್ಯಕೀಯ ಲೋಕದಲ್ಲಿ ಬೇರೆ ಬೇರೆ ವರದಿಗಳಿದೆ. ಇದು ಒಂದು ಬೆಳವಣಿಗೆ. ಬಡವರಿಗೆ ಸಿಗದ ದುಬಾರಿ ಟಾನಿಕ್ನ ಕತೆ. ಇಷ್ಟೆಲ್ಲವೂ ಕೂಡ ಆಯಿತು. ಸರ್ಕಾರವೇ ಪ್ರಚಲಿತ ಮಾಡ್ತಾ ಇದೆ, ಎಲ್ಲರೂ ಕೂಡ ಸೇವನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ವರದಿಗಳು ಬರ್ತಾ ಇದೆ. ಬಡವರಿಗೆ ಸಿಗ್ತಿದೆಯಾ? ರಾಷ್ಟ್ರೀಯ ಮಟ್ಟದಲ್ಲಿ ನೀವು ನೋಡಿ, ನಾಯಿ ಮಾಂಸದ ಅಡುಗೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ. ನೀವು ಉತ್ತರ ಕೊರಿಯಾದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿದೆ, ನಮ್ಮಲ್ಲಿ ಹೆಂಗೆ ರಾಜ್ಯಗಳಿದೆಯೋ ಅಲ್ಲೇ ಉತ್ತರ ಕೊರಿಯಾದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳು. ಮೊದಲು ಕಿಮ್ ಜಾಂಗ್ ಉನ್ ಇವರೇನು ಮಾಡ್ತಾರೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ಸ್ಪರ್ಧೆಯನ್ನು ಇಡೋ ಪ್ರಯತ್ನ ಮಾಡ್ತಾರೆ. ಆ ಪ್ರಾಂತ್ಯಗಳಲ್ಲಿ ಯಾರು ವಿನ್ ಆಗ್ತಾರೆ ಅವರನ್ನು ರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಬರೋದು. ಯಾವಾಗ ಆಗುತ್ತೆ ಇದು? ಅದು ಕೂಡ ವ್ಯಾಪಕವಾದಂಥ ಬೇಸಿಗೆ ಇದ್ದಂತಹ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ, ಬೇಸಿಗೆ ಸಮಯದಲ್ಲೇ ಇದನ್ನು ಆಯೋಜನೆ ಮಾಡೋದು. ಕೊನೆಯದಾಗಿ ಪಿಂಗ್ಯಾಂಗ್ನ ಟೇಟಾಂಗ್ ಎನ್ನುವಂಥ ಒಂದು ನದಿ ಇದೆ. ಆ ನದಿಯ ಡ್ಯಾಂಗೋಂಗಿ ರೆಸ್ಟೋರೆಂಟ್, ಯಾವ ರಾಜ ಅಂದರೆ ಮೊದಲ ಸರ್ವಾಧಿಕಾರಿ ಈ ಡ್ಯಾಂಗೋಂಗಿ ರೆಸ್ಟೋರೆಂಟ್ ಶುರು ಮಾಡಿದ ಅಂತ ನಾನು ಹೇಳಿದೆ, ಆ ಡ್ಯಾಂಗೋಂಗಿ ರೆಸ್ಟೋರೆಂಟ್ನಲ್ಲೇ ಇಲ್ಲೆಲ್ಲ ಸ್ಪರ್ಧೆ ಆಗುತ್ತೆ. ಹವಾಮಾನ ತಜ್ಞರಿರ್ತಾರೆ, ಆಹಾರ ತಜ್ಞರಿರ್ತಾರೆ, ಬೇರೆ ಬೇರೆ ವಲಯದ ತಜ್ಞರೆಲ್ಲರೂ ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಸೇರಿಕೊಂಡು ಯಾರು ಅತ್ಯುತ್ತಮವಾಗಿ ನಾಯಿ ಖಾದ್ಯವನ್ನು ತಯಾರು ಮಾಡಿರ್ತಾರೋ ಅವರಿಗೆ ಪ್ರಶಸ್ತಿ ಕೊಡೋ ಪ್ರಯತ್ನ ಮಾಡ್ತಾರೆ. ನಾಯಿ ಸೂಪ್ ಮಾತ್ರ ಅಲ್ಲ,
ನಾಯಿ ಉಪ್ಪಿನಕಾಯಿ ತಯಾರಾಗುತ್ತೆ, ಅದಾದ ನಂತರ ನಾಯಿ ಮಸಾಲೆ ಫ್ರೈ ತಯಾರಾಗುತ್ತೆ, ನಾಯಿಯ ಪಕ್ಕೆಲುಬುಗಳ ರೋಸ್ಟ್ಗಳನ್ನು ತಯಾರು ಮಾಡಲಾಗುತ್ತೆ, ಹಬೆಯಲ್ಲಿ ಬೇಯಿಸಿದಂಥ ನಾಯಿ ಮಾಂಸವನ್ನು ಕೂಡ ಈ ಒಟ್ಟಾರೆ ಸ್ಪರ್ಧೆಯಲ್ಲಿ ತಯಾರು ಮಾಡಲಾಗುತ್ತೆ. ಯಾರು ಅತ್ಯುತ್ತಮವಾಗಿ ನಾಯಿ ಮಾಂಸವನ್ನು ತಯಾರು ಮಾಡಿರ್ತಾರೋ ಅವರಿಗೆ ಮೊದಲ ಪ್ರಶಸ್ತಿಯನ್ನು ಕೊಡುವಂಥ ಪ್ರಯತ್ನ. ಈಗ ನೋಡಿ, ಯಾಕೆ ಇದು? ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಈ ಹಿಂದೆ ವ್ಯಾಪಕವಾದಂಥ ಕ್ಷಾಮ ಉಂಟಾಯಿತು. ಕ್ಷಾಮ ಉಂಟಾದಾಗ ಅಲ್ಲಿ ಮಾಂಸಗಳ ದರ ಏರಿಕೆ ಆಯಿತು. ಅದು ಹಂದಿ ಮಾಂಸ ಆಗಿರ್ಬೋದು, ಬೇರೆ ಬೇರೆ ಮಾಂಸಗಳ ದರ ಏರಿಕೆ ಆಯಿತು. ಅದಾದ ನಂತರ ಆಹಾರ ಬೆಲೆಗಳ ಎಲ್ಲವೂ ಕೂಡ ಗಗನಕ್ಕೇರೋದಕ್ಕೆ ಶುರುವಾಯಿತು. ಇದಕ್ಕೆ ಪರ್ಯಾಯವಾಗಿ ಏನು ಮಾಡಿದರು ಅಂತ ಹೇಳಿದ್ರೆ, ಸುಲಭವಾಗಿ ಸಿಗೋದು ನಾಯಿಯನ್ನು ಅತಿ ಹೆಚ್ಚು ತಿನ್ನಬೇಕು ಅನ್ನುವ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಇದೀಗ ಈ ರೀತಿಯಾದಂಥ ಆದೇಶಗಳು, ಈ ರೀತಿಯಾದಂಥ ವರದಿಗಳು ಬಂದ ನಂತರ ಏನಾಯಿತು ಅಂತ ಹೇಳಿದ್ರೆ, ಉತ್ತರ ಕೊರಿಯಾದಲ್ಲಿ ನಾಯಿ ಮಾಂಸ 1 kgಗೆ 15,000ದಿಂದ 20,000 ಉತ್ತರ ಕೊರಿಯನ್ ವಾನ್ ಆಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದರ ಪರಿಣಾಮ ಎಷ್ಟಿದೆ ಅಂತ ಹೇಳಿದ್ರೆ, ಉತ್ತರ ಕೊರಿಯಾದಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ನೌಕರನ 1 ತಿಂಗಳ ಸಂಬಳ ಈಕ್ವಲ್ ಟು 1 kgಗೆ ನಾಯಿ ಮಾಂಸಕ್ಕೆ ಸಮನಾಗಿಬಿಟ್ಟಿದೆ. ಇದರರ್ಥ ಬಡವರಿಗೆ ಸಿಕ್ಬಿಡುತ್ತಾ? ನೋಡಿ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ 30 ದಿನ ಕೆಲಸ ಮಾಡಿದರೆ ಅವರಿಗೆ 1 ತಿಂಗಳಿಗೆ ಏನು ಸಂಬಳ ಸಿಗುತ್ತೋ, ಆ 1 ತಿಂಗಳ ಸಂಬಳ 15,000ದಿಂದ 20,000 ಉತ್ತರ ಕೊರಿಯನ್ ವಾನ್ ಏನಿದೆ, ಅದು ಇದೀಗ 1 kgಯ ಮಾಂಸದ ಕಥೆ ಆಗ್ಬಿಟ್ಟಿದೆ. ಹೀಗಾಗಿ ಇವೆಲ್ಲದರ ನಡುವೆ ಏನಾಗ್ಬಿಟ್ಟಿದೆ, ಈ ನಾಯಿ ಸಾಕೋದು ಕೂಡ ದೊಡ್ಡ ಮಟ್ಟದ ಸವಾಲಾಗ್ಬಿಟ್ಟಿದೆ. ಯಾಕಂದರೆ ಎಲ್ಲ ದರ ಏರಿಕೆ ಆಗ್ಬಿಟ್ಟಿದೆ. ನಾಯಿ ಸಾಕೋದಕ್ಕೂ ಕೂಡ ಉತ್ತರ ಕೊರಿಯಾದಲ್ಲಿ ಆಗ್ತಾ ಇಲ್ಲ. ಎಲ್ಲದರ ಜೊತೆಗೆ ನಾನು ಅವಾಗಲೇ ಹೇಳಿದೆ, ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಅಂತ 2 ಕೊರಿಯಾ ನಿಷೇಧ ಮತ್ತು ಪ್ರೋತ್ಸಾಹ. ಉತ್ತರ ಕೊರಿಯಾದಲ್ಲಿ ಇದಕ್ಕೆ ಪ್ರೋತ್ಸಾಹ ಬರ್ತಾ ಇದೆ, ಇದಕ್ಕೆ ತದ್ವಿರುದ್ಧವಾಗಿ ದಕ್ಷಿಣ ಕೊರಿಯಾದಲ್ಲಿ ನಿಷೇಧವನ್ನು ಹೇರಲಾಗಿದೆ. 2024ರಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಇಂಥದ್ದೊಂದು ನಿಯಮವನ್ನು ಜಾರಿಗೆ ತರಲಾಯಿತು. ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾಯಿ ವಧೆ ಆಗಬಾರ್ದು, ನಾಯಿ ಮಾಂಸವನ್ನು ಸೇವನೆ ಮಾಡಬಾರ್ದು ಅಂತ ದಕ್ಷಿಣ ಕೊರಿಯಾದಲ್ಲಿ 2024ರಲ್ಲಿ ನಿಯಮ ಬಂತು. ಅದು ಅನುಷ್ಠಾನ ಆಗೋದು 2027ಕ್ಕೆ. ಇದಕ್ಕೊಂದು ಕಾರಣ ಇದೆ. ಯಾಕೆ 3 ವರ್ಷಗಳ ಕಾಲ ಸಮಯ ಅವಕಾಶವನ್ನು ತೆಗೆದುಕೊಂಡ್ರು? ಇದು ಕೂಡ ಕೊರಿಯನ್ ಸಂಸ್ಕೃತಿ ಅಂತ ಹೇಳಿದ್ರೆ ದಶಮಾನಗಳಿಂದಲೂ ಕೂಡ ಇದು ಹಿಂಗೆ ನಡೆದುಕೊಂಡು ಬಂದಿತ್ತು. ಯಾಕೆ 3 ವರ್ಷ ಗ್ಯಾಪ್ ಕೊಟ್ಟರು ಅಂತ ಹೇಳಿದ್ರೆ, ಅನೇಕ ಜನ ಈ ನಾಯಿ ಮಾಂಸದ ಉದ್ಯಮವನ್ನು ಬಳಕೆ ಮಾಡಿಕೊಂಡು ಅಥವಾ ಉದ್ಯಮವನ್ನು ನಂಬಿ ಜೀವನವನ್ನು ಮಾಡ್ತಾ ಇದ್ರು. ಈ ನಾಯಿ ಮಾಂಸದ ಉದ್ಯಮವನ್ನು ಯಾರು ನಂಬಿದ್ರು ಅವರು ಪರ್ಯಾಯವಾದಂಥ ಒಂದು ಉದ್ಯಮವನ್ನು ಕಟ್ಕೊಳ್ಬೇಕು ಅಂತ 3 ವರ್ಷ ಸಮಯ ಅವಕಾಶವನ್ನು ಕೊಟ್ಟು 2027ರಲ್ಲಿ ಜಾರಿಗೆ ತರ್ತಾ ಇದ್ದಾರೆ. 2027ರ ನಂತರ ಯಾರಾದರೂ ನಾಯಿ ಕಟಾವು ಮಾಡಿದರೆ 3 ವರ್ಷ ಜೈಲು, 18 ಲಕ್ಷ ರೂಪಾಯಿ ದಂಡವನ್ನು ಹಾಕೋದಕ್ಕೆ ದಕ್ಷಿಣ ಕೊರಿಯಾದವರು ಮುಂದಾಗಿರೋದು. ಇದು ಒಂದು ಬೆಳವಣಿಗೆ. ನೋಡಿ, ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯಾನ್ ಸುಕ್ ಯೋನ್ ಮತ್ತು ಪ್ರಥಮ ಮಹಿಳೆ ಕಿಮ್ ಕಿಯೋನ್ ಹಿ ಇವರು ಪ್ರಾಣಿ ಪ್ರಿಯರಾಗಿದ್ದಾರಂತೆ. ಹೀಗಾಗಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡು ಬಂದರು ಅಂತ. ನೀವು ಕೊರಿಯಾ ಸಂಸ್ಕೃತಿ ನಾನು ಆವಾಗಲೇ 1ನೇ ಶತಮಾನದಿಂದ ಹೇಳಿದೆ, ಅದು ದಕ್ಷಿಣ ಕೊರಿಯಾಕ್ಕೂ ಅಪ್ಲೈ ಆಗುತ್ತೆ. ಈ ಎಲ್ಲದರ ನಡುವೆ ನಾನು ಹೇಳಿದೆ, ಕೊರಿಯನ್ ಯುದ್ಧ ಆಯಿತು. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯನ್ ಯುದ್ಧ ಆಯಿತು. ಆಹಾರ ಪದಾರ್ಥಗಳ ಅಭಾವ ಶುರುವಾಯಿತು. ಆವಾಗಲೂ ಕೂಡ ನಾಯಿ ಬಳಕೆ ಅನಿವಾರ್ಯ ಆಯಿತು. ಎಲ್ಲದರ ನಂತರ ದಕ್ಷಿಣ ಈ ಕೊರಿಯಾ ಏನಿದೆ ಒಂದು ಪಾಠ ಕಲಿಯುತ್ತೆ. ಯಾವಾಗ? 1988ರ ಸಿಯೋಲ್ ಒಲಿಂಪಿಕ್ಸ್ ಮತ್ತು 2002ರಲ್ಲಿ ಫಿಫಾ ವಿಶ್ವಕಪ್ ಆಯಿತು. ಈ ಫಿಫಾ ವಿಶ್ವಕಪ್ ಆದಂತಹ ಸಮಯದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಏನು ಮಾಡಿಬಿಡ್ತಾರೆ, ದಕ್ಷಿಣ ಕೊರಿಯಾದವರು ನಾಯಿ ಕಟಾವು ಮಾಡ್ತಾರೆ, ಇದು ಅಕ್ಷಮ್ಯ ಅಪರಾಧ ಅಂತ ಒಂದು ಟೀಕೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಈ ಟೀಕೆ ಮಾಡೋ ಪ್ರಯತ್ನ ಮಾಡಿದ ನಂತರ ಈ ಟೀಕೆಗೆ ಒಳಗಾಗಿ ದಕ್ಷಿಣ ಕೊರಿಯಾ 2002 ಮತ್ತು 1988ರಲ್ಲಿ ಅದನ್ನು ನಿಲ್ಲಿಸಬೇಕಾಗಿತ್ತು. ಪಾಶ್ಚಿಮಾತ್ಯರೇ ನಮ್ಮನ್ನು ಟೀಕೆ ಮಾಡ್ತಿದ್ದಾರೆ ಅಂತ ನಾಯಿ ಮಾಂಸದ ವ್ಯಾಪಾರಕ್ಕೆ, ವಹಿವಾಟಿಗೆ ಮತ್ತು ಅದರ ಸೂಪು, ಅದರ ಖಾದ್ಯಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು 2002ರ ಆಸುಪಾಸಿನಲ್ಲಿ ಇವರು ಕೊಟ್ಕೋತಾ ಬಂದರು. ಹೀಗಾಗಿ ಅದರ ಉತ್ಪನ್ನವೂ ಕೂಡ ಜಾಸ್ತಿ ಆಯಿತು. ಎಲ್ಲದರ ನಂತರ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಯಾವ ನಾಯಿಯನ್ನು ತಿನ್ನೋದಕ್ಕೆ ಬಳಸ್ತಾ ಇದ್ರೋ ಅದರ ಮೇಲೆ ಒಂದು ಪ್ರೀತಿ ಬರೋದಕ್ಕೆ ಶುರುವಾಯಿತು. ಯಾಕೆ? ದಕ್ಷಿಣ ಕೊರಿಯಾ ಆರ್ಥಿಕವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಮತ್ತು ಜಾಗತಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಶುರುವಾಯಿತು. ಯಾವ ಆಹಾರದ ಕ್ಷಾಮ ದಕ್ಷಿಣ ಕೊರಿಯಾದಲ್ಲಿತ್ತೋ ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಯಿತು. ಪರ್ಯಾಯ ಆಹಾರ ವ್ಯವಸ್ಥೆಯನ್ನು ದಕ್ಷಿಣ ಕೊರಿಯಾ ಕಂಡುಕೊಳ್ತು. ಈ ಪರ್ಯಾಯ ಆಹಾರ ವ್ಯವಸ್ಥೆ ದಕ್ಷಿಣ ಕೊರಿಯಾಕ್ಕೆ ಸಿಕ್ಕ ನಂತರ ಅವರು ಏನು ಮಾಡಿದರು, ಪ್ರಾಣಿ ಅದು ನಮ್ಮ ಕುಟುಂಬದ ಒಂದು ಸದಸ್ಯ ಅಂತ ನಾವು ಹೆಂಗೆ ನಾಯಿಯನ್ನು ಸಾಕ್ತೀವಿ ಅದೇ ರೀತಿಯಾಗಿ ಶ್ವಾನವನ್ನು ಸಾಕೋದಕ್ಕೆ ಶುರು ಮಾಡಿದರು. ಅದರ ಪರಿಣಾಮವಾಗಿ 2024ರಲ್ಲಿ 208 ಮತಗಳ, ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷಗಳ 208 ಮತಗಳ ಈ ಮತಗಳನ್ನು ಪಡೆದುಕೊಂಡು ಇದನ್ನು ನಿಷೇಧಾಜ್ಞೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದು ಒಂದು ಬೆಳವಣಿಗೆ. ಎಲ್ಲದರ ನಡುವೆ ಕೆಂಡವಾದ ಏಷ್ಯಾ ಪ್ರಾಣಿಗಳಿಗೂ ಹಾರ್ಟ್ ಅಟ್ಯಾಕ್. ಜಾಗತಿಕ ತಾಪಮಾನ ಏರ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ.
ಜಪಾನ್ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಭೀಕರವಾದಂತಹ ಬಿಸಿಲಿದೆ. ಜಪಾನ್ನ ಮೃಗಾಲಯದಲ್ಲಿ ಹೀಟ್ ಸ್ಟ್ರೋಕ್ನಿಂದ 3 ಸಿಂಹಗಳು ಮೃತಪಟ್ಟಿದ್ದಂಥ ಘಟನೆ ವರದಿಯಾಗಿದೆ. ದಕ್ಷಿಣ ಕೊರಿಯಾದಲ್ಲಿ 42.5 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. 18,000 ಮಂದಿಗೆ ಸನ್ಸ್ಟ್ರೋಕ್ ಆಗಿದೆ. ಬಿಸಿಗಾಳಿಯ ತೀವ್ರತೆಗೆ ಲಕ್ಷಾಂತರ ಜಾನುವಾರುಗಳು ಮೃತಪಟ್ಟಿವೆ. ಸಾವಿನ ಸರಣಿ ಹೆಚ್ಚಳಾಗ್ತಾ ಇದೆ. ಹವಾಮಾನ ಬದಲಾವಣೆ ಭೀಕರತೆಗೆ ಕನ್ನಡಿ ಹಿಡಿದಿರುವಂತಹ ಒಂದು ಬೆಳವಣಿಗೆ ಇದು. ಅಂದರೆ ದಕ್ಷಿಣ ಕೊರಿಯಾದಲ್ಲಿ 122 ವರ್ಷಗಳ ಗರಿಷ್ಠ ಇತಿಹಾಸದಲ್ಲೇ 42.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಘೋಷಣೆ ಆಗ್ತಾ ಇದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಕ್ರೀಡಾಕೂಟಗಳನ್ನೆಲ್ಲ ರದ್ದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಪಾನ್ನಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಕ್ರೂರ ಬಿಸಿಲಿನ ದಿನ ಅಂತೆಲ್ಲ ಅವರು ಒಂದು ದಿನವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. 18,000 ಜನ ಒಂದು ವಾರದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಹಸಿರುಮನೆ ಅನಿಲಗಳ ಬಿಡುಗಡೆ ಇದಕ್ಕೆ ಕಾರಣ ಅಂತ ತಜ್ಞರು ಇದರ ಬಗ್ಗೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರರ್ಥ ಮನುಷ್ಯ ಮಾಡಿದಂತಹ ಈ ತಪ್ಪುಗಳ ಭಾಗವಾಗಿ ಜಾಗತಿಕವಾಗಿ ತಾಪಮಾನ ಎಲ್ಲವೂ ಕೂಡ ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ತದ್ವಿರುದ್ಧವಾಗಿ ಉತ್ತರ ಕೊರಿಯಾದಲ್ಲಿ ನಾಯಿ ಮಾಂಸವನ್ನು ಈ ತಾಪಮಾನವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಶೆಕೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಬಿಸಿಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ಬೋದು ಅಂತ ಅಲ್ಲಿ ಬರ್ತಾ ಇರುವಂಥ ವರದಿ. ಮೂರನೇ ಸುದ್ದಿ ಅದು ಭಾರತದ ಶಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಮೊನ್ನೆ ಅಷ್ಟೇ ಜಾಗತಿಕವಾಗಿ ಒಂದು ವರದಿ ಬಿಡುಗಡೆ ಆಯಿತು. ಆ ವರದಿಯಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯದ ಬಗ್ಗೆ ಒಂದು ಸ್ಥಾನವೂ ಕೂಡ ಸಿಕ್ಕಿತ್ತು. ಅದು ಟಾಪ್ 10 ಒಳಗಡೆ ಭಾರತ ಇದ್ದದ್ದನ್ನು ನೋಡಿದ್ದೀವಿ. ಎಲ್ಲದರ ಜೊತೆಗೆ ಈ ಹಿಂದೆ ಭಾರತ ಜಾಗತಿಕವಾಗಿ ರಕ್ಷಣಾ ಸಾಮರ್ಥ್ಯಗಳ ಅತಿ ದೊಡ್ಡ ಗ್ರಾಹಕನಾಗಿತ್ತು, ಆಮದುದಾರನ ದೇಶವಾಗಿ ಮಾರ್ಪಟ್ಟಿತ್ತು. ಅದರ ಪರಿಣಾಮವಾಗಿ 1965ರ ಭಾರತ ಪಾಕಿಸ್ತಾನ, 1999ರ ಕಾರ್ಗಿಲ್ ಯುದ್ಧ, ಅದಾದ ನಂತರ 71ರ ಭಾರತ ಮತ್ತು ಚೀನಾ ನಡುವೆ ಇದ್ದಂತಹ ಯುದ್ಧ. ಈ ಯುದ್ಧದಲ್ಲಿ 2 ಯುದ್ಧದಲ್ಲಿ ನಾವು ಗೆದ್ದರೂ ಕೂಡ ಚೀನಾ ಯುದ್ಧದಲ್ಲಿ ನಾವು ಸೋತ್ವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲವೂ ಕೂಡ ಇತ್ತು. ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು, ತಂತ್ರಜ್ಞಾನದ ಕೊರತೆ ಭಾರತಕ್ಕಿತ್ತು. ಆದರೆ ಇದಕ್ಕೆ ಪೂರಕ ಎನ್ನುವಂತೆ ಭಾರತ ಇವತ್ತು ಅತಿ ದೊಡ್ಡ ರಕ್ಷಣಾ ರಫ್ತುದಾರನಾಗಿ ಜಾಗತಿಕವಾಗಿ ಕಾಣಿಸಿಕೊಳ್ಳುವ ಹಂತಕ್ಕೆ ಬಂದಿದೆ. ಇವೆಲ್ಲದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳ 114 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ತೆಗೆದುಕೊಂಡು ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಅತಿ ದೊಡ್ಡ ಡೀಲ್ ಆಗಿದೆ ಫ್ರಾನ್ಸ್ ಮತ್ತು ಭಾರತದ ನಡುವೆ. ಹಾಗಾದರೆ ಯಾಕೆ ಭಾರತಕ್ಕೆ ರಫೇಲ್ ಯುದ್ಧ ವಿಮಾನಗಳು ಬೇಕು? ಹಿಂದೆ 2 ಬಾರಿ ಆಗಿತ್ತು. ಒಂದು ಬಾರಿ ವಾಯುಸೇನೆಗೆ, ಒಂದು ಬಾರಿ ನೌಕಾಪಡೆಗೂ ಕೂಡ ನಾವು ಇದನ್ನು ಸೇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ. ಇದೀಗ ರಫೇಲ್ ಕೂಡ ಭಾರತಕ್ಕೆ ಬರ್ತಾ ಇದೆ. ಎಲ್ಲದರ ಜೊತೆಗೆ ಇದನ್ನು ಸ್ವದೇಶಿ ತಂತ್ರಜ್ಞಾನದ ಮುಖಾಂತರ ಭಾರತದಲ್ಲಿ ಅಭಿವೃದ್ಧಿಪಡಿಸಬೇಕು ಎನ್ನುವಂಥ ಒಂದು ಭಾರತದ ಮಹತ್ವಾಕಾಂಕ್ಷೆ ಇತ್ತಲ್ಲ, ಆ ಮಹತ್ವಾಕಾಂಕ್ಷೆಯ ಹೆಜ್ಜೆಯ ಭಾಗವಾಗಿ ಈ ಡೀಲ್ ಆಗಿದೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಹಾಗಾದರೆ ಏನಾಗಿದೆ? ಭಾರತ ರಕ್ಷಣೆಯ ವಿಚಾರದಲ್ಲಿ ಹೆಂಗೆ ಬೆಳೆದು ನಿಂತಿದೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಆಕಾಶದಲ್ಲಿ ರಫೇಲ್ ಅಬ್ಬರ, ಭಾರತದ ಮಾಸ್ಟರ್ ಪ್ಲಾನ್. 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗಾಗಿ ಭಾರತಕ್ಕೆ ಫ್ರಾನ್ಸ್ನಿಂದ ಅಧಿಕೃತ ಪ್ರಸ್ತಾವನೆ. ಭಾರತ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿತ್ತು ಫ್ರಾನ್ಸ್ಗೆ. ಆ ರಿಕ್ವೆಸ್ಟ್ ಲೆಟರ್ಗೆ ಇದೀಗ ಫ್ರಾನ್ಸ್ ವಾಪಸ್ ಪತ್ರವನ್ನು ಬರೆದಿರೋದು. 3.25 ಲಕ್ಷ ಕೋಟಿ ಮೊತ್ತದ ಬೃಹತ್ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ. 114 ಜೆಟ್ಗಳ ಪೈಕಿ 94 ವಿಮಾನಗಳು ಮೇಕ್ ಇನ್ ಇಂಡಿಯಾ ಅಡಿಯಲ್ಲೇ ಭಾರತದಲ್ಲೇ ತಯಾರಾಗುತ್ತೆ. ನಾನು ಇದರ ಬಗ್ಗೆ ಮೊನ್ನೆಯೂ ಕೂಡ ಚರ್ಚೆ ಮಾಡಿದ್ದೀವಿ. ರಫೇಲ್ನ ಬಗ್ಗೆ 114 ರಫೇಲ್ ಯುದ್ಧ ವಿಮಾನಗಳನ್ನು ಒದಗಿಸುವುದಕ್ಕೆ 3.25 ಲಕ್ಷ ಕೋಟಿ ರೂಪಾಯಿಯಲ್ಲಿ ಎಲ್ಲ ಪ್ರಸ್ತಾವನೆಯನ್ನು ಭಾರತಕ್ಕೆ ಸಲ್ಲಿಕೆ ಮಾಡಿದೆ. ಮೇ ತಿಂಗಳಲ್ಲಿ ಭಾರತ ಫ್ರಾನ್ಸ್ಗೆ ಒಂದು ಪತ್ರವನ್ನು ಬರೆದಿತ್ತು. ಆ ಪತ್ರಕ್ಕೆ ಇದೀಗೆಲ್ಲ ವರದಿಯನ್ನು ಕೊಟ್ಟಿದ್ದಾರೆ. 114 ವಿಮಾನಗಳ ಪೈಕಿ 90ರಿಂದ 94 ಜೆಟ್ಗಳು ಭಾರತದಲ್ಲಿ ಉತ್ಪಾದನೆ ಆಗುತ್ತೆ. ಉಳಿದಂಥ 18ರಿಂದ 24 ವಿಮಾನಗಳು ಫ್ರಾನ್ಸ್ನಿಂದ ಹಾರಾಟದ ಸ್ಥಿತಿಯಲ್ಲೆಲ್ಲ ಭಾರತಕ್ಕೆ ಬರುತ್ತೆ. ಆ ಮುಖಾಂತರ ಈ ಹಿಂದೆ ನಾವು ಭಾರತ ಮತ್ತು ಫ್ರಾನ್ಸ್ ನಡುವೆ ಈ ರಫೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಬಾರಿ ಒಪ್ಪಂದಗಳಾಗಿತ್ತು. 36 ವಾಯುಪಡೆಗೆ, ನೌಕಾಪಡೆಗೆ 26 ರಫೇಲ್ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಬಂದಿದ್ವಿ ನಾವು. ವಾಯುಪಡೆಗಾಗಿ 2016ರಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ವಿ 59,000 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆ ಒಪ್ಪಂದದ ಪ್ರಕಾರ 36 ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಸಿಕ್ಕಿತ್ತು. 2022ರ ವೇಳೆಗೆ ಸಂಪೂರ್ಣವಾಗಿ ಹಾರಾಟದ ಸ್ಥಿತಿಯಲ್ಲಿ ಸಿಕ್ಕಿದ್ದು. ನೌಕಾಪಡೆಗೆ 2025ರಲ್ಲಿ ನಾವು ಒಂದು ಒಪ್ಪಂದವನ್ನು ಮಾಡಿಕೊಂಡ್ವಿ. ನೌಕಾಪಡೆಯ INS ವಿಕ್ರಾಂತ್ ಯುದ್ಧ ನೌಕೆಗೆ ಸೂಕ್ತವಾದಂಥ ವಿಮಾನಗಳಿಗಾಗಿ ಈ ಒಪ್ಪಂದವನ್ನು ಎಲ್ಲವನ್ನು ಕೂಡ ನಾವು ಮಾಡಿಕೊಂಡಿದ್ವಿ. ಅದಾದ ನಂತರ 2025ರಲ್ಲಾಗಿತ್ತು 63,000 ಕೋಟಿ. ಇವೆಲ್ಲದರ ಬೆಳವಣಿಗೆಯ ಜೊತೆಗೆ ನಾನು ಈ ಹಿಂದೆಯೂ ಕೂಡ ರಫೇಲ್ ಯುದ್ಧ ವಿಮಾನದ ಇತಿಹಾಸ ಹೇಳಿದ್ದೆ. 2007ರಲ್ಲಿ UPA ಸರ್ಕಾರ ಇತ್ತು. UPA ಸರ್ಕಾರ ಇದ್ದಾಗಲೂ ಕೂಡ ಈ ಒಪ್ಪಂದವು ಎಲ್ಲವೂ ಕೂಡ ಆಗಿತ್ತು. ಒಪ್ಪಂದ ಆದ ನಂತರ ಈ ಉತ್ಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಕ್ಕಟ್ಟೆಲ್ಲ ಏನೋ ಸಮಸ್ಯೆ ಶುರುವಾಗಿತ್ತು. ಹೀಗಾಗಿ ಅದು ಸ್ಥಗಿತ ಆಗಿತ್ತು. ಯಾವಾಗ ಮೋದಿ ಸರ್ಕಾರ ಬಂತು 2015ರಲ್ಲಿ ಅದನ್ನು ಪುನರಪಿ 36 ವಿಮಾನಗಳನ್ನು ಖರೀದಿಸುವುದಾಗಿ ಹೇಳಿದರು. 2016ರಲ್ಲಿ ಆ ಒಪ್ಪಂದವನ್ನು ಮಾಡಿಕೊಂಡ್ರು. ಇದೀಗ 10 ವರ್ಷಗಳ ನಂತರ ಆ ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರು ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಭಾರತಕ್ಕೆ ಸಿಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ಜೊತೆಗೆ ಭಾರತದ ಡ್ರೋನ್ ತಾಕತ್ತು,
ಭಾರತದ ಡ್ರೋನ್ ತಾಕತ್ತು ಹೆಂಗಿದೆ ಹಾಗಾದರೆ? ರಕ್ಷಣಾ ರಫ್ತಿನಲ್ಲಿ ಹೊಸ ಇತಿಹಾಸವನ್ನು ಭಾರತ ನಿರ್ಮಾಣ ಮಾಡಿದೆ 2026ರಲ್ಲಿ 38,424 ಕೋಟಿ ರೂಪಾಯಿ ದಾಖಲೆಯ ರಫ್ತನ್ನು ಮಾಡಿದೆ. ಒಂದೇ ವರ್ಷದಲ್ಲಿ 62.66% ಬೃಹತ್ ಏರಿಕೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೆಂಗಾಯ್ತು ನೋಡಿ. ಕಾರ್ಗಿಲ್ ಯುದ್ಧದ ಕತೆ ಹೇಳಿದೆ ನಾನು ನಿಮಗೆ, ಸ್ವಲ್ಪ ಅದಕ್ಕೆ ಲಿಂಕ್ ಕೊಟ್ಟು ಇದಕ್ಕೆ ಬರೋಣ ನಾವು. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮೇಲೆ ಪಾಕಿಸ್ತಾನಿ ಸೈನಿಕರಿದ್ದರು, ಕೆಳಗಡೆ ಭಾರತದ ಸೈನಿಕರಿದ್ದರು. ಅವರು ಎಲ್ಲಿದ್ದಾರೆ ಏನು GPS ಲೊಕೇಶನ್ ಟ್ರ್ಯಾಕ್ ಇರಲಿಲ್ಲ ನಮ್ಮ ಹತ್ರ. ನಾನು ಇದನ್ನು ಹಿಂದೆಯೂ ಕೂಡ ಹೇಳ್ತೆ, ಅಮೆರಿಕ ಕೇಳ್ಕೊಂಡ್ವಿ, ಅಮೆರಿಕಾದವರು ಕೊಡಲಿಲ್ಲ. ಒಂದು ಹಿನ್ನಡೆ ಆಯಿತು. ಎರಡನೇದು, ಇದೇ ಯುದ್ಧದ ಸಮಯದಲ್ಲಿ ಬೋಪರ್ಸ್ ಯುದ್ಧ ವಿಮಾನಕ್ಕೆ ನಮಗೆ ಪಿರಂಗಿ ಬಂದೂಕುಗಳ ವ್ಯವಸ್ಥೆಗೆ ಅದಕ್ಕೊಂದು ಮಟೀರಿಯಲ್ಗಳು ಬೇಕಾಗುತ್ತೆ. ಆ ಮಟೀರಿಯಲ್ಗಳು ಸ್ವೀಡನ್ ಭಾರತಕ್ಕೆ ಕೊಡಬೇಕಾಗಿತ್ತು, ಸ್ವೀಡನ್ ಕೊಡಲಿಲ್ಲ. ಯಾಕಂದರೆ ಬೋಪರ್ಸ್ ಹಗರಣ ಆಗಿಬಿಟ್ಟಿದೆ ಅನ್ನುವ ಕಾರಣಕ್ಕಾಗಿ ಅದನ್ನು ಕೊಡಲಿಲ್ಲ. ನಾವು ಬೇರೆ ಬೇರೆ ದೇಶಗಳಿಂದ ಕದ್ದು ಮುಚ್ಚಿ ತರಿಸ್ಕೊಳ್ಳುವಂಥ ಪರಿಸ್ಥಿತಿ ಭಾರತಕ್ಕಿತ್ತು, ಯಾವಾಗ 99ರಲ್ಲಿ. ಆದರೆ ಇವತ್ತು ಪರಿಸ್ಥಿತಿ ನೋಡಿ, 2025-26ರಲ್ಲಿ 38,424 ಕೋಟಿ ರೂಪಾಯಿ. ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದಾರನಾಗಿದ್ದಂಥ ಭಾರತ ಇವತ್ತು ರಫ್ತುದಾರ ಆಗಿದೆ. 2025ರಲ್ಲಿ 23,622 ಕೋಟಿ ರೂಪಾಯಿ ಇತ್ತು, ಇದೀಗ 62.66% ಜಾಸ್ತಿ ಆಗಿದೆ. ಒಂದೇ ವರ್ಷದಲ್ಲಿ 14,802 ಕೋಟಿ ರೂಪಾಯಿ ಮೌಲ್ಯದ ಹೆಚ್ಚುವರಿ ರಫ್ತನ್ನು ನಾವು ಮಾಡಿದ್ದೀವಿ. ಒಟ್ಟು ರಫ್ತಿನಲ್ಲಿ ಸರ್ಕಾರಿ ಸ್ವಾಮ್ಯದ ರಕ್ಷಣಾ ಘಟಕಗಳು 54.84%, ಅಂದರೆ 21,071 ಕೋಟಿ. ಇವುಗಳ ರಫ್ತು ಪ್ರಮಾಣ 151% ದಾಖಲೆಗೆ ಹೆಚ್ಚಳ ಕಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಖಾಸಗಿಗಳ ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ನಾನು ಅದಕ್ಕೆ ಖಾಸಗಿ ಪಾಲು ಏನಿತ್ತು ಅನ್ನೋದ್ರ ಬಗ್ಗೆ ಆಮೇಲೆ ಡೀಟೇಲ್ಸಿಗೆ ಬರ್ತೀನಿ. ನಮ್ಮಿಂದ ಏನೇನೋ ಹಾಗಾದರೆ ಉಪಕರಣಗಳ ಶಸ್ತ್ರಾಸ್ತ್ರಗಳ ರಫ್ತಾಗುತ್ತೆ. ಒಂದು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು ಹೋಗ್ತವೆ, ಆಕಾಶ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳು ಹೋಗುತ್ತೆ, ಫಿನಾಕಾ ಮಲ್ಟಿವ್ಯಾರಲ್ ರಾಕೆಟ್ ಲಾಂಚರ್ಗಳು ಹೋಗ್ತವೆ, ಸುಧಾರಿತ ಎಂಟಾಕ್ಸ್ ಫಿರಂಗಿ ಬಂದೂಕುಗಳು ನಮ್ಮಿಂದ ಹೋಗ್ತವೆ, ಸ್ವಾತಿ ವೆಪನ್ ಲೊಕೇಟಿಂಗ್ ರಡಾರ್ ಡ್ರೋನ್ಗಳು ಹೋಗ್ತವೆ. ಎಲ್ಲವೂ ಕೂಡ ಭಾರತದ ವಿವಿಧ ಭಾಗಗಳಿಗೆ ಹೋಗ್ತಾ ಇದ್ದದನ್ನು ನೋಡ್ತಾ ಇದ್ವಿ. ಇತ್ತೀಚೆಗೆ ಈ ನೋಯ್ಡಾ ಮೂಲದ ಒಂದು ಪ್ರಮುಖ ಡ್ರೋನ್ ತಂತ್ರಜ್ಞಾನದ ಕಂಪ್ನಿ IG ಡಿಫೆನ್ಸ್ ಅಂತ ಶತ್ರುಗಳ ವಾಯು ರಕ್ಷಣಾ ಪಡೆಯನ್ನು ಭೇದಿಸಿ 1000 ಕಿಲೋಮೀಟರ್ ಹೋಗಬಲ್ಲಂಥ ಅತ್ಯಾಧುನಿಕ ಒಂದು ಆತ್ಮಹತ್ಯಾ ಡ್ರೋನನ್ನು ಕೂಡ ತಯಾರು ಮಾಡಿದೆ. ಯಾಕೆ ಆತ್ಮಹತ್ಯಾ ಡ್ರೋನ್? ನಾವು ಇರಾನ್ ಮತ್ತು ಅಮೆರಿಕಾದ ಯುದ್ಧ ನೋಡ್ತಾ ಇದ್ದೀವಿ, ರಷ್ಯಾ ಉಕ್ರೇನ್ ಯುದ್ಧವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಬಳಕೆ ಆಗ್ತಾ ಇರೋದು ಆತ್ಮಹತ್ಯಾ ಡ್ರೋನ್ಗಳು. ಈ ಕಾರಣಕ್ಕಾಗಿ ಭಾರತದ ಒಂದು ಕಂಪನಿಯು ಕೂಡ, ನೋಯ್ಡಾದ ಕಂಪನಿ ಇದನ್ನು ತಯಾರು ಮಾಡಿದೆ. ಇದು ಭಾರತಕ್ಕೂ ಕೂಡ ಒಂದು ಮೈಲಿಗಲ್ಲು ಸ್ವದೇಶಿ ತಂತ್ರಜ್ಞಾನದಲ್ಲಿ. ಇದರ ಜೊತೆಗೆ ಶಸ್ತ್ರಾಸ್ತ್ರಗಳ ಬ್ರೈನ್ ತಯಾರಿಕೆಯಲ್ಲಿ ಭಾರತ ನಂಬರ್ 1. ಹೆಂಗೆ? ಕ್ಷಿಪಣಿಗಳಿಂದ ಇದೀಗ ಅವುಗಳ ಒಳಗಿರುವಂಥ ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಬರ್ತಾ ಇದೆ. ಅಂದರೆ ಹೊರಗಡೆ ಇರುವಂಥ ಒಟ್ಟಾರೆ ದೇಹದ ಬದಲು ಒಳಗಡೆ ಇರುವಂಥ ಅಂಗಾಂಗಗಳಿಗೂ ಕೂಡ ದೊಡ್ಡ ಮಟ್ಟದ ಬೇಡಿಕೆ ಇದು. ಸಾಮಾನ್ಯ ಶೆಲ್ಗಳನ್ನು ಪ್ರಿಸಿಷನ್ ಗೈಡೆಡ್ ಅಸ್ತ್ರಗಳಾಗಿ ಬದಲಾಯಿಸ್ತಾ ಇದ್ದಾರೆ ಭಾರತೀಯ ಕಂಪನಿಗಳು. ಇದಕ್ಕೆ 2-3 ಕಾರಣಗಳನ್ನು ಹೇಳ್ತಾರೆ ಅವರು. ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೈಕ್ರೋಚಿಪ್ಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಸಿಕ್ಕಿದೆ. ಅಂದರೆ ಒಂದು ಕ್ಷಿಪಣಿ ಎಷ್ಟು ವೇಗವಾಗಿ ಹೋಗುತ್ತೆ ಅನ್ನೋದಕ್ಕಿಂತ ಆ ಕ್ಷಿಪಣಿಯಲ್ಲಿರುವಂಥ ಜಾಮರ್ ವ್ಯವಸ್ಥೆ ಹೆಂಗಿದೆ ಅಂತ ಜಾಗತಿಕವಾಗಿ ಅದನ್ನು ಅಳೆಯೋ ಪ್ರಯತ್ನಗಳಾಗುತ್ತಂತೆ. ಹೀಗಾಗಿ ಆ ಕಾರಣಕ್ಕಾಗಿ ಈ ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್ಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ ಅಂತ ಹೇಳ್ತಿದ್ದಾರೆ. ನ್ಯಾವಿಗೇಷನ್ ಮತ್ತು ಸೀಕರ್ಸ್, ಅಂದರೆ ಕ್ಷಿಪಣಿ ಮುಂಭಾಗದಲ್ಲಿರುವಂಥ ಸೀಕರ್ ಅದರ ಕಣ್ಣಿದ್ದಂತೆ ಶತ್ರುಗಳ GPS ಸಿಗ್ನಲ್ ಕಟ್ ಮಾಡಿದರೂ ಕೂಡ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಈ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಿಕೊಂಡು ಗುರಿಯನ್ನು ಪತ್ತೆ ಹಚ್ಚೋದಕ್ಕೆ, ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ಪಡುತ್ತೆ. ಆ್ಯಂಟಿ ಜಾಮಿಂಗ್ ತಂತ್ರಜ್ಞಾನ, ಅಂದರೆ ಎದುರಾಳಿಗಳನ್ನು ಜಾಮ್ ಮಾಡುವಂತಹ ಹಂತ, ಕ್ಷಿಪಣಿಗಳನ್ನು ಹಾದಿಯನ್ನು ತಪ್ಪಿಸೋದಕ್ಕೆ ಎಲೆಕ್ಟ್ರಾನಿಕ್ ವಾರ್ಫೇರನ್ನೆಲ್ಲ ಬಳಕೆ ಮಾಡ್ತಾರಂತೆ. ಮತ್ತೊಂದು ಕಡೆ ಸ್ಮಾರ್ಟ್ ಫ್ಯೂಸ್ ವ್ಯವಸ್ಥೆ ಇದೆ ಅಂತೆ. ಕ್ಷಿಪಣಿ ಯಾವಾಗ ಸ್ಫೋಟ ಆಗಬೇಕು ಎಲೆಕ್ಟ್ರಾನಿಕ್ ಅದನ್ನು ನಿರ್ಧಾರ ಮಾಡುತ್ತೆ. ಉದಾಹರಣೆಗೆ ಬಂಕರ್ನ ಮೇಲ್ಛಾವಣಿಯನ್ನು ಕುರಿತುಕೊಂಡು ಒಳಗೆ ಹೋದ ನಂತರವೇ ಅದು ಸ್ಫೋಟ ಆಗಬೇಕು, ಎಲ್ಲೆಲ್ಲಿ ಸ್ಫೋಟ ಆಗಬೇಕು, ಗುರಿ ಎಲ್ಲಿದೆ, ಎಲ್ಲದರ ಬಗ್ಗೆಯೂ ಕೂಡ ನಿರ್ಧಾರ ಮಾಡುವಂಥದ್ದು. ಗಾತ್ರ ಮತ್ತು ತೂಕ ಇವೆಲ್ಲವೂ ಕೂಡ ಇಳಿಕೆ ಆಗಿದೆ. ಅಂದರೆ ಎಲೆಕ್ಟ್ರಾನಿಕ್ಸ್ ಎಷ್ಟು ಮುಂದುವರಿತಾ ಇದೆಯೋ ಕ್ಷಿಪಣಿ ಗಾತ್ರವೂ ಕೂಡ ಅತ್ಯಂತ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರ ಭಾಗವಾಗಿ ಭಾರತದ ಬ್ರಹ್ಮೋಸ್ NG ಕ್ಷಿಪಣಿಯ ಹಳೆಯ ಬ್ರಹ್ಮೋಸ್ಗಿಂತಲೂ ಕೂಡ ಅರ್ಧದಷ್ಟು ತೂಕ ಹೊಂದೋದಕ್ಕೆ ಈ ಸುಧಾರಿತ ಎಲೆಕ್ಟ್ರಾನಿಕ್ಸ್ ಕಾರಣ ಆಗಿದೆ. ಹೀಗಾಗಿ ಆ ಎಲೆಕ್ಟ್ರಾನಿಕ್ಸ್ಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಖಾಸಗಿ ಕಂಪನಿಗಳ ರಕ್ಷಣಾ ಕ್ರಾಂತಿ. ನಾನು ಅವಾಗಲೇ ಹೇಳಿದೆ, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಕೂಡ ಹೇಗೆ ಈ ರಫ್ತಿನಲ್ಲಿ ದಾಪಗಾಲನ್ನು ಹಾಕಿದವೆ, ಹೆಚ್ಚಳವನ್ನು ಮಾಡಿಕೊಂಡಿದೆ, ಅದೇ ರೀತಿಯಲ್ಲಿ ಖಾಸಗಿ ಕಂಪನಿಗಳು ಕೂಡ ಕ್ರಾಂತಿಯನ್ನು ಮಾಡಿದವೆ. ಹೆಂಗೆ? ರಕ್ಷಣಾ ರಫ್ತಿನಲ್ಲಿ ಖಾಸಗಿ ಕಂಪನಿಗಳ ಪಾಲು 17,353 ಕೋಟಿ ರೂಪಾಯಿ, ಇದನ್ನು ದಾಟಿ ಹೋಗಿ ಸಾಧನೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು? ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ.
ತಮಿಳುನಾಡು ಆಗಿರ್ಬೋದು, ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಖಾಸಗಿಯಲ್ಲಿ ಈ ರೀತಿಯಾಗಿ ಉತ್ಪಾದನೆ ಆಗ್ತಾ ಇದೆ, ಅದರ ಮುಖಾಂತರ ರಫ್ತು ಆಗ್ತಾ ಇರೋದು. ಅರ್ಮೇನಿಯಾಕ್ಕೆ ಫಿನಾಕ ರಾಕೆಟ್ ಲಾಂಚರ್ ಕೊಟ್ಟಿದ್ದೀವಿ. ಫಿಲಿಪೈನ್ಸ್ಗೆ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ನಾವು ರಫ್ತು ಮಾಡಿದ್ದನ್ನು ನೋಡಿದ್ದೀವಿ. ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಕೊಟ್ಟಿವಿ. ಅಂದರೆ ವಿದೇಶಕ್ಕೆ ಭಾರತದ ಈ ಬ್ರಹ್ಮೋಸ್ ಹೋಗಿದಂಥ ಮೊದಲ ದೇಶ ಇದು. 3,130 ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟು ಆಯಿತು. ಅದರ ಜೊತೆಗೆ ಅದಾದ ನಂತರ ಅರ್ಮೇನಿಯಾಕ್ಕೆ ಫಿನಾಕ ರಾಕೆಟ್ ಲಾಂಚರನ್ನು ಕೊಟ್ಟಿವಿ ನಾವು. 2,000 ಕೋಟಿ ರೂಪಾಯಿಗೂ ಅಧಿಕ ಒಪ್ಪಂದ ಆಯಿತು. ಅಜರ್ಬೈಜಾನ್ ವಿರುದ್ಧದ ಗಡಿ ಸಂಘರ್ಷದಲ್ಲಿ ಅರ್ಮೇನಿಯಾ ಇದನ್ನು ಬಳಕೆ ಮಾಡಿಕೊಳ್ಳುತ್ತೆ ಎನ್ನುವಂಥ ವಿಚಾರ. ಅದಾದ ನಂತರ ಫಿನಾಕ ಯಶಸ್ಸಿನ ನಂತರ ಅರ್ಮೇನಿಯಾ ದೇಶ ಭಾರತದಿಂದ ಆಕಾಶ ವಾಯು ರಕ್ಷಣಾ ಕ್ಷಿಪಣಿಗಳು, ಎಟಾಕ್ಸ್ ಫಿರಂಗಿ ಬಂದೂಕುಗಳು, ಆಂಟಿ ಡ್ರೋನ್ ವ್ಯವಸ್ಥೆಗಳನ್ನು ಕೂಡ ಖರೀದಿ ಮಾಡ್ತಾ ಇದೆ ಎನ್ನುವಂಥ ವಿಚಾರಕ್ಕೆ. ಇದರ ಜೊತೆಗೆ ನಾನು ಅವಾಗಲೇ ಹೇಳಿದೆ, ಖಾಸಗಿ ಕಂಪನಿಗಳು 17,353 ಕೋಟಿ, ಅಂದರೆ ಒಟ್ಟಾರೆ ರಫ್ತಿನಲ್ಲಿ 45% ಅವರದಿದೆ. 2013-14ರಲ್ಲಿ ರಫ್ತು ಕೇವಲ 686 ಕೋಟಿ ಆಗಿತ್ತು. ರಫ್ತು ಪ್ರಮಾಣ ಇದೀಗ 56 ಪಟ್ಟು ಹೆಚ್ಚಳ ಆಗಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಸರಿಸುಮಾರು 10-12 ವರ್ಷಗಳಲ್ಲಿ 56 ಪಟ್ಟು ಹೆಚ್ಚಾಗಿದೆ. 80 ದೇಶಗಳಿಗಿಂತಲೂ ಕೂಡ ಅಧಿಕ ದೇಶಗಳಿಗೆ ಭಾರತದ ಮಟೀರಿಯಲ್ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಭಾಗವಾಗಿ ನಾನು ಹೇಳಿದೆ 80ಕ್ಕೂ ಅಧಿಕ ದೇಶಗಳು ರಕ್ಷಣಾ ಪಾಲುದಾರ ಆಗಿದೆ ಭಾರತ. ಹೆಂಗೆ? ಸ್ವಾತಿ ವೆಪನ್ ಲೊಕೇಟಿಂಗ್ ರಡಾರ್ಗಳಿಗೆ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ, ವಿಪರೀತವಾದಂತಹ ಬೇಡಿಕೆ. ಬಿಕಾಸ್ ಅದರದ್ದೇ ಆದಂತಹ ತಂತ್ರಜ್ಞಾನ, ಅದರದ್ದೇ ಆದಂತಹ ಗುರಿಯನ್ನು ಹುಡುಕಿ ಹೊಡೆಯುವಂಥ ಪ್ರದೇಶ. ನೀವು ಪರ್ವತದ ಆಳದಲ್ಲಿ ಪರ್ವತವನ್ನು ಭೇದಿಸಿ ನೀವು ಬೇರೆ ಎಲ್ಲೇ ಕಡೆ ಕುಳಿತುಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರೂ ಕೂಡ ಅದನ್ನು ಗುರುತಿ ಹೊಡೆಸಬಲ್ಲವಂತಹ ಶಕ್ತಿ ಇದೆ. ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ಸಾಲುಗಟ್ಟಿ ಬೇರೆ ಬೇರೆ ರಾಷ್ಟ್ರಗಳು ನಿಂತಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರೋದನ್ನು ಅನೇಕ ಜನ ಹೇಳ್ತಾರೆ. ಸ್ವಾತಿ ವೆಪನ್ ಲೊಕೇಟಿಂಗ್ ರಡಾರ್ಗಳಿಗೆ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಯುರೋಪ್ನ ಅರ್ಮೇನಿಯಾ ದೇಶ ಸ್ವಾತಿ ರಡಾರ್ನ ಅತ್ಯಂತ ಮೊದಲ ಅಂತಾರಾಷ್ಟ್ರೀಯ ಗ್ರಾಹಕ. 330 ಕೋಟಿ ರೂಪಾಯಿ ಒಪ್ಪಂದ ಆಗಿದೆ. ಭಾರತ 4 ಸ್ವಾತಿ ರಡಾರ್ ವ್ಯವಸ್ಥೆಗಳನ್ನು ಅರ್ಮೇನಿಯಾಕ್ಕೆ ಪೂರೈಕೆ ಮಾಡಿದೆ. ರಷ್ಯಾ ಮತ್ತು ಪೋಲೆಂಡ್ ದೇಶಗಳು ಆಫರ್ ಮಾಡಿದಂಥ ರಡಾರ್ಗಳು ತೀವ್ರ ತಾಂತ್ರಿಕ ಮೌಲ್ಯಮಾಪನ ಇವೆಲ್ಲವನ್ನು ಕೂಡ ನಡೆಸಿತ್ತು. ಅದಾದ ನಂತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಬರ್ತಾ ಇದೆ. ಬಿಕಾಸ್ ದಕ್ಷಿಣ ಚೀನಾದ ಈ ಸಮುದ್ರ ವ್ಯಾಪ್ತಿಯಲ್ಲಿ ಚೀನಾದ ಉಪಟಳವನ್ನು ಅದನ್ನು ಶಮನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಅಂದರೆ ಒಟ್ಟಾರೆಯಾಗಿ ಭಾರತ ಇವತ್ತು ರಫ್ತಿನಲ್ಲಿ ಮತ್ತಷ್ಟು ಮಗದಷ್ಟು ತನ್ನ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿಕೊಳ್ತಾ ಇದೆ. ಆ ಮುಖಾಂತರ ಆಮದುದಾರನಾಗಿದ್ದಂತಹ ಭಾರತ ಇವತ್ತು ರಫ್ತುದಾರನ ದೇಶವಾಗಿ ಬೆಳೆದು ನಿಂತಿರುವುದು ನಮ್ಮ ಎದುರುಗಡೆ ಇದೆ. ಇದು ಜೀ ಕನ್ನಡ ನ್ಯೂಸ್ DNA ಮೂರನೇ ಸುದ್ದಿ. ಇನ್ನು 4ನೇ ಸುದ್ದಿಗೆ ಹೋಗೋದಾದರೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು. ಈಗಿರುವಂತಹ 543 ಲೋಕಸಭಾ ಕ್ಷೇತ್ರಗಳನ್ನು 800ಕ್ಕೂ ಅಧಿಕ ಕ್ಷೇತ್ರಗಳನ್ನಾಗಿ ಮಾಡಬೇಕು ಅನ್ನೋದು ಡಿಲಿಮಿಟೇಷನ್ ಬಿಲ್. ಇದನ್ನು ಏಪ್ರಿಲ್ ತಿಂಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿತ್ತು. 3/2 ಬಹುಮತ ಸಿಗದೆ ಈ ತಿದ್ದುಪಡಿ ಅಥವಾ ಈ ಏನು ಬೆಳವಣಿಗೆ ಆಗಿತ್ತಲ್ಲ ಎಲ್ಲವೂ ಕೂಡ ಆ ಮಸೂದೆ ಬಿದ್ದು ಹೋಗಿತ್ತು. ಎಲ್ಲದರ ನಂತರ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳಾದವು. TMCಯ ಸಂಸದರು, ಆಮ್ ಆದ್ಮಿಯ ಸಂಸದರು ಭಾರತೀಯ ಜನತಾ ಪಾರ್ಟಿ ಅಥವಾ NDAಗೆ ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದೀಗ ಒನ್ಸ್ ಅಗೇನ್ ಅದನ್ನು ಮಂಡಿಸುವ ತವಕದಲ್ಲಿ ಬಿಜೆಪಿ ನೇತೃತ್ವದ NDA ಇದೆ. ಇದನ್ನು ಶತಾಯಗತಾಯವಾಗಿ ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗುತ್ತೆ ಅಂತ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಎನ್ನುವಂತಹ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗ್ತಾ ಇದೆ. ಎಲ್ಲದರ ನಡುವೆ ಕಿರಣ್ ರಿಜಿಜು ಮತ್ತು ರಾಹುಲ್ ಗಾಂಧಿಯವರ ನಡುವೆ 50 ನಿಮಿಷಗಳ ಸುದೀರ್ಘ ಮಾತುಕತೆ ಆಗಿದೆ ಅಂತೆ. ಹಾಗಾದರೆ ಆ ಮಾತುಕತೆಯಲ್ಲಿ ಏನಾಯಿತು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಇದರ ಜೊತೆಗೆ ಯಾವ DMK BJPಯನ್ನು ಇಷ್ಟು ದಿನಗಳ ಕಾಲ ಬೇರೆ ಬೇರೆ ಕಾರಣಕ್ಕಾಗಿ ವಿರೋಧ ಮಾಡ್ತಾ ಇತ್ತು, ಅದು ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಗೆ ಬೆಂಬಲವನ್ನು ಕೊಡುತ್ತಾ ಎನ್ನುವಂಥ ಚರ್ಚೆ ಆಗ್ತಾ ಇದೆ. ಯಾಕೆ? ತಮಿಳುನಾಡಿನ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಅವರ ಜೊತೆಗಿತ್ತಿತ್ತು. ಅದಾದ ನಂತರ TVK ಜೊತೆಗೆ ಇವತ್ತು ಅವರು ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಸ್ಟಾಲಿನ್ ಅವರು ಏನು ಮಾಡ್ತಾರೆ, ಈ ಮಸೂದೆಗಳನ್ನು ಪಾಸ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ NDAಗಿದೆಯಾ ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕ್ಷೇತ್ರ ಮರು ವಿಂಗಡಣೆ ರಾಹುಲ್ ಅಚಲ ನಿರ್ಧಾರವನ್ನು ಮಾಡಿದ್ದಾರೆ. ನಾನು ಹೇಳಿದೆ, ಕಿರಣ್ ರಿಜಿಜು ಮತ್ತು ರಾಹುಲ್ ಗಾಂಧಿಯ ನಡುವೆ 50 ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆ ಆಯಿತು. ಕಿರಣ್ ರಿಜಿಜು ಮನವಿ ಮಾಡಿದರು, ಇವುಗಳನ್ನು ಜಾರಿಗೆ ತರಬೇಕು ಅಥವಾ ಮಸೂದೆ ಮಂಡನೆಗೆ ವಿಪಕ್ಷಗಳೆಲ್ಲ ಸಹಕಾರವನ್ನು ಕೊಡಬೇಕು ಅಂತೆಲ್ಲ ಮನವಿ ಮಾಡಿದರು. ಮಸೂದೆಗೆ ಬೆಂಬಲ ಕೊಡುವುದಕ್ಕೆ ಕಾಂಗ್ರೆಸ್ ನಿರಾಕರಿಸಿದೆ. ಇಂಡಿಯಾ ಕೂಟವು ಕೂಡ ಒಂದು ಸ್ಪಷ್ಟವಾದಂಥ ನಿಲುವನ್ನು ಹೊಂದಿತು. ಏನಾಯ್ತು ನೋಡಿ ಬೆಳವಣಿಗೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಲ್ಲ ಮಾತನಾಡಿದರು. ಕ್ಷೇತ್ರ ಮರು ವಿಂಗಡಣೆ, ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಬಿಲ್ಗೆ ಸಹಕಾರವನ್ನು ಕೊಡಬೇಕು ಅಂತ ಅವ್ರು ಕೇಳಿಕೊಂಡ್ರು. 543 ಕ್ಷೇತ್ರಗಳ ಬದಲು 816ಕ್ಕೆ ಈ ಕ್ಷೇತ್ರಗಳನ್ನು ಹೆಚ್ಚಳ ಮಾಡೋದು, ಮಹಿಳಾ ಮೀಸಲಾತಿ ಎಲ್ಲವೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಕೇಳಿಕೊಂಡ್ರು. ರಾಹುಲ್ ಗಾಂಧಿ ಹೇಳಿದಂತೆ ಕ್ಷೇತ್ರ ಮರು ವಿಂಗಡಣೆ
ಎನ್ನುವಂಥ ಈ ಸಂವೇದನಾಶೀಲ ಮಸೂದೆಯನ್ನು ತರುವಂತಹ ಮೊದಲು ಕರಡು ಪ್ರತಿಗಳನ್ನು ವಿಪಕ್ಷಗಳಿಗೆ ನೀಡಿ ಆಲ್ ಪಾರ್ಟಿ ಮೀಟಿಂಗ್ಗಳನ್ನು ನಡೆಸಿ ಅಭಿಪ್ರಾಯಗಳನ್ನು ಪಡೆದುಕೊಂಡು ನಂತರ ಇದಕ್ಕೆ ನೀವು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತೆಲ್ಲ ಹೇಳಿದರು. ಇದರ ಜೊತೆಗೆ ಅವರು ಹೇಳಿದರು, ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಏನಾಯಿತು, ಅಲ್ಲಿ ಪ್ರತಿಭಟನೆ ಆಯಿತು, ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಆಗಿತ್ತು, ಅನೇಕ ಜನರ ಮೇಲೆ ಎಲ್ಲವೂ ಕೂಡ ಆಗಿದ್ದ ನೋಡಿದ್ದೀವಿ. ಇವೆಲ್ಲವೂ ಆದ ನಂತರ ವಿದ್ಯಾರ್ಥಿ ಪ್ರತಿಭಟನೆ ಮತ್ತು ರಾಮ ಮಂದಿರ ದೇಣಿಗೆ ಈ ಹಣ ಏನು ಕಳ್ಳತನ ಆಗಿದೆ ಅದರ ಬಗ್ಗೆ ಅಮಿತ್ ಶಾ ಅವರೆಲ್ಲ ಉತ್ತರವನ್ನು ಕೊಡಬೇಕು ಅಂತೆಲ್ಲ ಪಟ್ಟು ಹಿಡಿದ್ರಂತೆ. ಅಲ್ಲಿಯ ತನಕವೂ ಕೂಡ ನಾವು ಈ ಸದನ ಸುಗಮವಾಗಿ ನಡೆಯುವುದಕ್ಕೆ ಬಿಡಲ್ಲ ಅಂತ ಅವರೆಲ್ಲ ಹೇಳಿದ್ರಂತೆ. ಎಲ್ಲದರ ನಡುವೆ ಒಂದು ಬೆಳವಣಿಗೆ ಏನಾಯಿತು, ಕಿರಣ್ ರಿಜಿಜು ಹೇಳಿದರು, ಎಲ್ಲ ನಾವು ರಾಜಕೀಯ ಎದುರಾಳಿಗಳು ವೈರಿಗಳೆಲ್ಲ ಹೀಗಾಗಿ ಸಹಕಾರವನ್ನು ಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ದಾರಂತೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ. ಎಲ್ಲದರ ಜೊತೆಗೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, DMK ಸಪೋರ್ಟ್ ಮಾಡುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಚರ್ಚೆ. DMK ಸಪೋರ್ಟ್ ಮಾಡುತ್ತಾ ಅನ್ನೋದು ಏನಿದು, ಮಸೂದೆ ಬೆಂಬಲಿಸುವುದಕ್ಕೆ MK ಸ್ಟಾಲಿನ್ ನೇತೃತ್ವದ DMK ಪಕ್ಷ ಸಿದ್ಧವಾಗಿದೆ ಅಂತ. ಹೆಂಗೆ, ಈಗ ನಾನು ಅವಾಗ ಹೇಳಿದೆ ಕಾಂಗ್ರೆಸ್ನವರ ಜೊತೆಗೆ ಇವರು ಗುರುತಿಸಿಕೊಂಡಿದ್ರು, ಇದೀಗ ಅವರಿಲ್ಲ, ಇಂಡಿಯಾ ಮೈತ್ರಿಕೂಟದಲ್ಲಿ ಇಲ್ಲ. ಅವರು 3 ಷರತ್ತುಗಳನ್ನು ಇಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ನಾವು, ಏನಾಗಿತ್ತಿದು ಅಂತ. ಭಾರತದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಇದೆ ಅನ್ನೋದು ಇತಿಹಾಸ ಇದೆ. 1952ರಿಂದ 1976 ಅಂದರೆ ಸಂವಿಧಾನದ 82ನೇ ವಿಧಿಯ ಪ್ರಕಾರ ಪ್ರತಿ 10 ವರ್ಷಗಳ ಜನಗಣತಿಯ ನಂತರ ಕ್ಷೇತ್ರ ಮರು ಹಂಚಿಕೆ ಆಗಬೇಕು. 10 ವರ್ಷಗಳ ನಂತರ ಆಗಬೇಕು. ಅದರಂತೆ 4 ಬಾರಿ ನಮ್ಮಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಯಿತು. ಯಾವಾಗಾಯಿತು? 1952ರ ಆಯೋಗ ಮೊದಲ ಜನಗಣತಿ 1951ರ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳನ್ನು ನಿಗದಿಪಡಿಸಲಾಯಿತು. ಅದಾದ ನಂತರ 1963ರ ಆಯೋಗ ಬಂತು. 61ರ ಜನಗಣತಿಯ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳನ್ನು 522ಕ್ಕೆ ಹೆಚ್ಚಳ ಮಾಡಲಾಯಿತು. 1973ರ ಆಯೋಗ ಬಂತು. 71ರ ಜನಸಂಖ್ಯೆ ಅನುಗುಣವಾಗಿ 543ಕ್ಕೆ ಲೋಕಸಭಾ ಕ್ಷೇತ್ರಗಳನ್ನು ಏರಿಕೆ ಮಾಡಲಾಯಿತು. 1971ರ ಜನಗಣತಿಯಂತೆ ಇವತ್ತು ನಮ್ಮ ದೇಶದಲ್ಲಿ 543 ವಿಧಾನಸಭಾ ಕ್ಷೇತ್ರಗಳಿದೆ. 1970ರ ದಶಕದಲ್ಲಿ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ? ಜನಸಂಖ್ಯಾ ನಿಯಂತ್ರಣ ಅಂದರೆ ಕುಟುಂಬ ಯೋಜನೆಯನ್ನು ದಕ್ಷಿಣ ಭಾರತದ ರಾಜ್ಯಗಳು ಯಶಸ್ವಿಯಾಗಿ ಜಾರಿಗೆ ಮಾಡಿದರು. ಅಂದರೆ ಜನಸಂಖ್ಯೆ ವಿಪರೀತವಾಗಿ ಕಡಿಮೆ ಆಗೋದಕ್ಕೆ ಶುರುವಾಯಿತು. ಒಂದು ವೇಳೆ ಜನಸಂಖ್ಯೆಯ ಆಧಾರದ ಮೇಲೆ ಈ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡ್ತಾ ಹೋಗುವುದಾದರೆ ಉತ್ತರ ಭಾರತದ ರಾಜ್ಯಗಳಿಗೆ ಸಹಾಯ ಆಗುತ್ತೆ. ಅಂದರೆ ಉತ್ತರ ಭಾರತದ ರಾಜ್ಯಗಳ ಸಂಖ್ಯೆಗಳ ಹೆಚ್ಚಳ ಆಗುತ್ತೆ, ದಕ್ಷಿಣ ಭಾರತದ ರಾಜ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ 1976ರಲ್ಲಿ ಇಂದಿರಾ ಗಾಂಧಿ ಸಂವಿಧಾನದ 42ನೇ ತಿದ್ದುಪಡಿ ಮಾಡ್ತಾರೆ. ಈ ಸಂವಿಧಾನದ 42ನೇ ತಿದ್ದುಪಡಿ ಮಾಡಿದ ನಂತರ 2001ರ ಜನಗಣತಿಯ ತನಕ 1971ರ ಜನಗಣತಿಯ ಅನುಗುಣವಾಗಿ 543 ಕ್ಷೇತ್ರ ಏನಿದೆ ಅದು ಕಂಟಿನ್ಯೂ ಆಗಬೇಕು ಅಂತ ಅವರು ತಿದ್ದುಪಡಿ ಮಾಡಿದರು. 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇರುತ್ತೆ. 84ನೇ ಸಂವಿಧಾನ ತಿದ್ದುಪಡಿ ಮಾಡಿ ಒನ್ಸ್ ಅಗೇನ್ ಇದು 25 ವರ್ಷ ಮುಂದುವರಿಯಬೇಕು ಅಂದರೆ 2026 ತನಕ ಅಂತ ಆಯ್ತದು. 2002ರಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ. ಆ ಆಯೋಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕ್ಷೇತ್ರಗಳ ಗಡಿಯನ್ನು ಮಾತ್ರ ಅವರು ನಿರ್ಣಯ ಮಾಡ್ತಾರೆ, ಆದರೆ ಈ ಕ್ಷೇತ್ರಗಳ ಪುನರ್ ವಿಂಗಡಣೆ ಅಂತ ಹೋಗಲ್ಲ. ಇದೀಗ 3 ಷರತ್ತುಗಳನ್ನು DMK ಇಟ್ಟಿದೆ. ಆ ಷರತ್ತು ಒನ್ಸ್ ಅಗೇನ್ 1971ರ ಜನಗಣತಿಯ ಆಧಾರದ ಮೇಲೆ ಏನು ಹಂಚಿಕೆ ಆಗಿದೆ ಅಥವಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಆಗಿದೆ ಅದರ ಮುಂದಿನ 25 ವರ್ಷ ಕಂಟಿನ್ಯೂ ಮಾಡಬೇಕು ಅಂತ. ನೀವು ನೋಡಿ ವ್ಯತ್ಯಾಸ ಹೆಂಗಿದೆ. 1951ರಲ್ಲಿ 7 ಲಕ್ಷ ಜನರಿಗೆ ಒಬ್ಬ MP ಇದ್ದರೆ ಅದು ಇದೀಗ 25 ಲಕ್ಷ ಜನಕ್ಕೆ ಏರಿಕೆ ಆಗಿದೆ ಅಂತ. ಹೀಗಾಗಿ DMK ಆ ಷರತ್ತನ್ನು ಇಡೋ ಪ್ರಯತ್ನವನ್ನು ಮಾಡಿದೆ. 50ರಷ್ಟು ಸೀಟ್ಗಳನ್ನು ಏಕಾಏಕಿ ಹೆಚ್ಚಳ ಮಾಡಬೇಕು. ಅಂದರೆ ತಮಿಳುನಾಡು 39 ಇದ್ದರೆ ಇದನ್ನು 58ಕ್ಕೆ ಹೆಚ್ಚಳ ಮಾಡಬೇಕು, ಕರ್ನಾಟಕದ 28 ಇದ್ದರೆ ಅದನ್ನು 42ಕ್ಕೆ ಹೆಚ್ಚಳ ಮಾಡಬೇಕು ಅಂತ ಅಮಿತ್ ಶಾ ಅವರೇನೋ ಹಿಂದೆ ಭರವಸೆ ಕೊಟ್ಟಿದ್ದರಂತೆ, ಅದನ್ನು ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಈ ಬೆಳವಣಿಗೆ. ಇವೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ ಸಂಸತ್ತಿನಲ್ಲಿ ಸಂಖ್ಯಾಬಲದ ಆಟವೂ ಕೂಡ ಇದೆ. ನಾನು ಹೇಳಿದೆ 3/2 ಬಹುಮತ ಬೇಕು. 540 ಸದಸ್ಯರ ಪೈಕಿ 360 ಮತಗಳ ಅವಶ್ಯಕತೆ ಇರುತ್ತೆ ಈ ಮಸೂದೆಯನ್ನು ಅವ್ರು ಪಾಸ್ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. 543ರ ಪೈಕಿ 362 ಬೇಕು. NDA ಮೈತ್ರಿಕೂಟ 2024ರಲ್ಲಿ ಚುನಾವಣೆಯಲ್ಲಿ 293 ಸ್ಥಾನ ಹೊಂದಿದ್ರು ಅವರು. ಇದೀಗ NDA ಪ್ರಸ್ತುತ ಒಟ್ಟಾರೆ ಬಲ 318 ಇದೆ. BJP 240, NCP 20, TDP 16, ಶಿವಸೇನೆ 13, JDU 12, LJP 5 ಸಂಸದರಿದ್ದಾರೆ, JDSನವರು 2 ಇದ್ದಾರೆ, ಇತರ ಮಿತ್ರ ಪಕ್ಷಗಳೆಲ್ಲ ಸೇರಿ 10 ಸಂಸದರು. ಒಟ್ಟಾರೆ NDA 318 ಇದೆ. DMK 22 ಇದೆ. DMK 22 ಇದೆ. ಅಂದರೆ 318 ಪ್ಲಸ್ 22 ಸೇರಿ 340 ಆಗುತ್ತೆ. 360ರ ಪೈಕಿ ಮತ್ತೆ 20 ಕೊರತೆ ಆಗುತ್ತೆ. ಜಗನ್ಮೋಹನ್ ರೆಡ್ಡಿ ನೇತೃತ್ವದ YSRCP 4 ಅವರು ಸಂಸದರಿದ್ದಾರೆ, ಅದು ಪ್ಲಸ್ ಆ್ಯಡ್ ಆಗುತ್ತೆ. ಶರದ್ ಪವಾರ್ ಅವರ ಬಣ ಒಂದು 8 ಜನ ಸಪೋರ್ಟ್ ಮಾಡಿದರೆ ಅದೆಲ್ಲವೂ ಕೂಡ ಆಗುತ್ತೆ, ಅಥವಾ ಗೈರಾದರೂ ಕೂಡ ಲಾಭ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲದರ ನಡುವೆ DMKಯಿಂದ ಮತ್ತೊಂದು ಲಾಭ ಇದೆ. ಏನು ಅಂತ ಹೇಳಿದ್ರೆ ಅದು ಗೈರಾಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನದು? DMK ಸಭಾತ್ಯಾಗವೇ ಸರ್ಕಾರಕ್ಕೆ ವರವಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕೆ ನೋಡಿ,
ಹಾಜರಿದ್ದಂಥ ಮತ ಚಲಾಯಿಸುವವರ ಪೈಕಿ 2/3 ಬಹುಮತ ಅತ್ಯಂತ ನಿರ್ಣಾಯಕ. 10 ಜನ ಏನಾದರೂ ಹಾಜರಿದ್ದರೆ ಅದರ ಪೈಕಿ 2/3 ಬಹುಮತ. ಈಗ ರಾಜ್ಯಸಭೆಯ ಒಟ್ಟಾರೆ ಕಾರ್ಯನಿರ್ವಹಣಾ ಬಲ 225, ಕೆಲವೊಂದಿಷ್ಟು ಸ್ಥಾನಗಳ ಖಾಲಿ ಇದೆ. ನೀವು 2/3 ತೆಗೆದುಕೊಂಡ್ರೆ 150 ಮತ ಆಗುತ್ತೆ. NDA ಮೈತ್ರಿಕೂಟದ ಇತ್ತೀಚಿನ ಬಲ 148ಕ್ಕೆ ಏರಿಕೆ ಆಗಿದೆ. DMK ಸಂಸದರು ಎಷ್ಟು ಜನ ಇದ್ದಾರೆ ರಾಜ್ಯಸಭೆಯಲ್ಲಿ? 8 ಜನ. ಈ 225ರ ಪೈಕಿ 8 ಜನ ಅಬ್ಸೆಂಟ್ ಆದರು ಅಂತ ಹೇಳಿದ್ರೆ 217ಕ್ಕೆ ಬರುತ್ತದು. ಆಗ 2/3 ಬಹುಮತಕ್ಕೆ ಎಷ್ಟು ಬೇಕಾಗುತ್ತೆ? 217ರ ಪೈಕಿ 144.6 ಬೇಕಾಗುತ್ತೆ. ಇಟ್ಟು ನಾವು ರೌಂಡ್ ಅಪ್ ಮಾಡಿದರೆ 145. ಆ ಬಹುಮತ ಆಗಲಾಗಲೇ BJP ಅಥವಾ NDA ಬಳಿ ಇದೆ. ಹೀಗಾಗಿ ಇವರು ಗೈರಾಗುವುದರ ಮುಖಾಂತರವೂ ಕೂಡ ಎಲ್ಲವೂ ಕೂಡ ಸಾಧ್ಯ ಅಂತ ಎಲ್ಲ ಹೇಳಲಾಗ್ತಾ ಇದೆ. ಅವರು ಗೈರಾಗ್ತಾರಾ ಹಾಜರಾಗ್ತಾರಾ ಕಾದು ನೋಡೋಣ. ಇದು ಒಂದು ಬೆಳವಣಿಗೆ. ಎಲ್ಲದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಕ್ಷೇತ್ರ ಮರುವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಟುಗಳ TMCಯಲ್ಲಿ ಬಿರುಕಾಗಿದೆ. NDA ಮುಸ್ಲಿಂ ಸಂಸದರೆಲ್ಲ ಬೆಂಬಲ ಕೊಟ್ಟಿರುವಂಥ ವಿಚಾರ. ಈ TMCಯಲ್ಲಿ ಎಲ್ಲ ಆಗಿದ್ದನ್ನು ನೋಡಿದ್ದೇವೆ ನಾವು. 20 ಲೋಕಸಭಾ ಸಂಸದರೆಲ್ಲ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದು, ವಿಷಯ ಆಧಾರಿತ ಎಲ್ಲ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೋದಿ ದೇಶದ ಹಿತದೃಷ್ಟಿಯಿಂದ ಮೋದಿ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಖಲೀಲುರ್ ರೆಹಮಾನ್ ಎಲ್ಲ ಹೇಳಿಕೆ ಕೊಟ್ಟರು. ದೀದಿ ಬಣ್ಣದಲ್ಲಿನ ದಂಗೆಯಿಂದ 319ಕ್ಕೆ ಇದೀಗ NDA ಬಲ ಎಲ್ಲ ಏರಿಕೆಯಾಗಿದೆ. ವಿರೋಧ ಪಕ್ಷಗಳ ಗದ್ದಲದ ನಡುವೆ ಮಸೂದೆ ಮಂಡನೆ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ಜೊತೆಗೆ ಸೀಟುಗಳ ಸಂಖ್ಯೆ 543ರಿಂದ 816ಕ್ಕೆ ಏರಿಕೆ ಆಗುತ್ತೆ ಅಂತ. ಮಹಿಳಾ ಮೀಸಲಾತಿ ಜಾರಿಗೆ ತರುವುದಕ್ಕೆ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ಅವಾಗಲೇ ಹೇಳಿದೆ, 816ಕ್ಕೆ ಹೆಚ್ಚಳ ಮಾಡಿದರೆ ಮಹಿಳೆಯರಿಗೆ 772 ಸ್ಥಾನ ಸಿಗುತ್ತೆ. ಹಾಲಿ ಇರುವಂತಹ ಪುರುಷ ಸಂಸದರಿಗೆ ಅನ್ಯಾಯವಾಗದಂತೆ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುವಂಥ ಪ್ಲಾನ್ ಇದೆ. ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಲಾಭ ಆಗುತ್ತೆ, ದಕ್ಷಿಣಕ್ಕೆ ನಷ್ಟ ಆಗುತ್ತೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗೊಂದಲ ಇದೆ. ಹೀಗಾಗಿ ಒಂದು ಸಮಾನತೆಯ ಷರತ್ತನ್ನು ಸ್ಟಾಲಿನ್ ಅವರು ವಿಧಿಸಿದ್ದಾರೆ. ಲಿಖಿತ ರೂಪದಲ್ಲಿ ನಮಗೆಲ್ಲ ಬರಬೇಕಿದು ಅಂತೆಲ್ಲ ಕೇಳಿಕೊಂಡಿದ್ದಾರೆ. ಹೀಗಾಗಿ ಈ ಕ್ಷೇತ್ರ ಮರುವಿಂಗಡಣೆ ಅಥವಾ ಮಹಿಳಾ ಮೀಸಲಾತಿ ಏನಾಗುತ್ತೆ ಏನು ಎತ್ತ ಕಾದ್ ನೋಡೋಣ. ಇದೀಗ ಅದನ್ನು ಸಂಸತ್ನಲ್ಲಿ ತೆಗೆದುಕೊಂಡು ಬರ್ತಾರಾ, ಮಸೂದೆಯನ್ನು ಮಂಡಿಸ್ತಾರಾ, ಅದಕ್ಕೆ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಹೆಂಗೆ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ ಏನು ಎತ್ತ ಕಾದ್ ನೋಡೋಣ. ಇದು ಜಿ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿ ಆದರೆ, ಬೆಳ್ಳಿತೆರೆಯ ಮೇಲೆ ಅಜೇಯ ನಾಯಕನಾಗಿ ಇದೀಗ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ ಸ್ಟಾಲಿನ್ ವಿಜಯ್ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅವರ ಪತ್ನಿ ಸಂಗೀತಾ ಫೆಬ್ರವರಿಯಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಚುನಾವಣೆಯ ಅಸ್ತ್ರವಾಗಿತ್ತು. ಇದೀಗ ಅವರು ಏಕಾಏಕಿಯಾಗಿ ವಿಚ್ಛೇದನ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಹಾಗಾದರೆ ಏನೇನಾಯಿತು ಬೆಳವಣಿಗೆ, ಡೀಟೇಲ್ಸ್ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ದಳಪತಿ ದಾಂಪತ್ಯದಲ್ಲಿ ಬಿಗ್ ಟ್ವಿಸ್ಟ್ ಆಗಿದೆ. ವಿಚ್ಛೇದನ ಕೋರಿ ಸಲ್ಲಿಸಿದ್ದಂಥ ಅರ್ಜಿಯನ್ನು ಅಧಿಕೃತವಾಗಿ ವಾಪಸ್ ಪಡೆದುಕೊಂಡಿದ್ದಾರೆ ಸಂಗೀತಾ ಸ್ವರ್ಣಲಿಂಗಂ. ಚಂಗಲ್ಪಟ್ಟು ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಪ್ರಕರಣಕ್ಕೆ ಅಧಿಕೃತವಾಗಿ ಇತ್ಯರ್ಥ ಆಗಿದೆ. ಲಂಡನ್ನಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ಹಾಜರಾದರು. ಅಂದರೆ 1999ರಲ್ಲಿ ಇವ್ರದ್ದು ಮದುವೆ ಆಗಿತ್ತು. ಅದಾದ ನಂತರ ಬೇರೆ ಬೇರೆ ಕಾರಣಗಳೆಲ್ಲ ಬಂದಿತ್ತು. ಅಂದರೆ ಇವರು ದೌರ್ಜನ್ಯ ಮಾಡಿದ್ದಾರೆ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆಗಳನ್ನು ಎತ್ತಿದ್ರು. ಹೀಗಾಗಿ ವಿಚ್ಛೇದನಕ್ಕೆ ಹೋಗಿತ್ತಿದ್ದು. ಇದೀಗ ತಮಿಳುನಾಡು ರಾಜಕೀಯ ಸಿನಿ ವಲಯದಲ್ಲಿ ಅನಿರೀಕ್ಷಿತ ನಿರ್ಧಾರ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಇದು ಒಂದು ಬೆಳವಣಿಗೆ. ಮಕ್ಕಳ ಕಾರಣನ ಈ ವಿಚ್ಛೇದನ ಅರ್ಜಿಯನ್ನು ವಾಪಸ್ ಪಡೆಯೋದಕ್ಕೆ ಮಕ್ಕಳೇ ಕಾರಣ ಎನ್ನುವಂಥದ್ದು ಚರ್ಚೆ ಆಗ್ತಾ ಇರೋದು. 12 ಪುಟಗಳ ಸುದೀರ್ಘ ಪತ್ರವನ್ನು ಸಲ್ಲಿಸಿ ಅರ್ಜಿಯನ್ನು ಹಿಂಪಡೆಯೋದಕ್ಕೆ ಕಾರಣವನ್ನು ವಿವರಿಸಿದ್ದಾರೆ ಪತ್ನಿ. ಕಳೆದ 8 ತಿಂಗಳಲ್ಲಿ ಪತಿಯ ವರ್ತನೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಂಡಿದೆ ಅಂತ ಸಂಗೀತಾ ಅವರು ಹೇಳಿರೋದು. ಸಂಗೀತಾ ಸ್ವರ್ಣಲಿಂಗಂ ಅವರು ಹೇಳಿದರು. ಮಕ್ಕಳಾದ ಜೇಸನ್ ಚಂಜಯ್ ಮತ್ತು ದಿವ್ಯಾ ಸಾಶಾ ಅವರ ಭವಿಷ್ಯಕ್ಕಾಗಿ ನಾವು ಒಂದಾಗಿದ್ದೇವೆ ಅಂತ. ಕೆಲವು ದಿನಗಳ ಹಿಂದಷ್ಟೇ ತಂದೆ ವಿಜಯ್ ಅವರನ್ನು ಭೇಟಿಯಾಗಿ ಸಂಧಾನವನ್ನು ನಡೆಸಿದ್ರು ಪುತ್ರ. ವೈಯಕ್ತಿಕ ಮನಸ್ಸಿನಿಂದ ಮಕ್ಕಳ ಜೀವನ ಹದಗೆಡಬಾರದು ಅಂತ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಬರ್ತಾ ಇರುವಂಥ ಡೀಟೇಲ್ಸು. ಒಂದು 12 ಪುಟಗಳ ಪತ್ರದಲ್ಲೆಲ್ಲ ಬರೆದ್ರು ಅವರು. 8 ತಿಂಗಳಲ್ಲಿ ದಳಪತಿ ವಿಜಯ್ ಅವರ ಒಟ್ಟಾರೆ ನಡೆ ನುಡಿ ವರ್ತನೆ ಎಲ್ಲವೂ ಕೂಡ ಬದಲಾವಣೆ ಆಗಿದೆ, ಸಕಾರಾತ್ಮಕವಾಗಿ ಎಲ್ಲ ಕಂಡು ಬಂದಿದೆ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಏನಾಗುತ್ತೆ. ಎಲ್ಲದರ ನಡುವೆ ವದಂತಿಗಳ ಅಬ್ಬರಕ್ಕೆ ಫುಲ್ ಸ್ಟಾಪ್. ತ್ರಿಷಾ ಚರ್ಚೆಗೆ ತೆರೆ. ಆದರೆ ತ್ರಿಷಾ ಅವರ ಜೊತೆಗೆ ವಿವಾಹೇತರ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಎಲ್ಲ ಆಗಿತ್ತು. ನಟಿಯೊಬ್ಬರ ಜೊತೆಗಿನ ವಿವಾಹೇತರ ಸಂಬಂಧದ ಬಗ್ಗೆ ದೊಡ್ಡ ಮಟ್ಟದ ಆರೋಪ ಬಂದಿತ್ತು. ಸಾಮಾಜಿಕ ಮಾಧ್ಯಮಗಳಲ್ಲಿ ನಟಿ ತ್ರಿಷಾ ಕೃಷ್ಣನ್ ಹೆಸರು ಲಿಂಕ್ ಮಾಡಿ ದೊಡ್ಡ ಮಟ್ಟದ ಟ್ರೋಲಿಂಗ್ ಎಲ್ಲವೂ ಕೂಡ ಆಗಿತ್ತು. ಅವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಬಂದಿದ್ದು ಚರ್ಚೆ ಆಗಿತ್ತು. ಕುಟುಂಬದವರ ರೀತಿ ಕಾಣಿಸ್ಕೊಳ್ತಾ ಇದ್ದಾರೆ, ಇತ್ಯಾದಿ ಎಲ್ಲ ಆಗಿತ್ತು. ಸಂಗೀತ ಕೇಸು ವಾಪಸ್ ಪಡೆಯುವ ಮುಖಾಂತರ ಎಲ್ಲ ವದಂತಿಗಳಿಗೆ ಇದೀಗ ಬ್ರೇಕ್ ಬಿದ್ದಿದೆ. ಮೌನವಾಗಿಯೇ ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಉತ್ತರವನ್ನು ಕೊಟ್ಟಿದ್ದಾರೆ. ದಶಕಗಳ ಕಾಲದ ಸ್ನೇಹದ ಬಗ್ಗೆ ಅಪಪ್ರಚಾರಕ್ಕೆ ಅಧಿಕೃತವಾಗಿ ಬ್ರೇಕ್ ಬಿದ್ದಿದೆ. ಎಲ್ಲದರ ನಡುವೆ ರಾಜಕೀಯ ವಿರೋಧಿಗಳಿಗೂ ಕೂಡ ಶಾಕ್ ಇದು. ಈ ವಿಜಯ್ ಮತ್ತು ತ್ರಿಷಾ ಅವರ ಸಂಬಂಧವನ್ನು ಕಂಪೇರ್ ಮಾಡಿ ಎಲ್ಲ ಮಾತನಾಡ್ತಾ ಇದ್ರು. ಆ ರಾಜಕಾರಣಿಗಳಿಗೆ ಶಾಕ್ ಬಿದ್ದಿದೆ. ವಿಜಯ್ ಸಂಸಾರ ಒಂದಾದ ಬೆನ್ನಲ್ಲೇ ವಿರೋಧ ಪಕ್ಷಗಳ ಟೀಕೆಗೆ ಒಂದು ಉತ್ತಮವಾದಂಥ ಉತ್ತರ ಸಿಕ್ಕಿದೆ.
ರಾಜಕೀಯವಾಗಿ ವಿಜಯ್ ಅವರನ್ನು ಹಣಿಯೋದಕ್ಕೆ ಫ್ಯಾಮಿಲಿ ಮ್ಯಾಟರನ್ನು ಬಳಸಿದ್ರು ವಿರೋಧಿಗಳು. ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ಫಸ್ಟ್ ಲೇಡಿಯಾಗಿ ಸಂಗೀತ ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಸಿನಿಮೆಯ ಶೈಲಿಯಲ್ಲಿ ಇದೀಗೊಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ. ಈ ಸಿನಿಮಾಗಳಲ್ಲಿ ಅಂತಿಮವಾಗಿ ಒಂದು ಹ್ಯಾಪಿ ಎಂಡಿಂಗ್ ಸಿಗುತ್ತಲ್ಲ, ಅದೇ ರೀತಿಯಾಗಿ ಬೆಳ್ಳಿಯ ತೆರೆ ಮೇಲೆ ಸಾವಿರಾರು ಕುಟುಂಬಗಳನ್ನು ಒಂದಾಗಿಸಿದ್ರು ವಿಜಯ್. ಅದೇ ರೀತಿಯಾಗಿ ತಮ್ಮ ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ. ಸಂಗೀತ ಮತ್ತೆ ಮನೆಗೆ ಮರಳಿದ್ದಕ್ಕೆ ತಮಿಳುನಾಡಿನಂಥ ಅಭಿಮಾನಿಗಳ ಸಂಭ್ರಮ ಪಟ್ಟಿದ್ದಾರೆ. ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ಬಂದಿದೆ, ಕುಟುಂಬದಲ್ಲಿ ಹರ್ಷ ಮೂಡಿದೆ. ಇದು ವಿಜಯ್ ಮತ್ತು ಸಂಗೀತ ಅವರ ವೈಯಕ್ತಿಕ ಬದುಕಿನ ಕಳೆದ ಕೆಲವು ತಿಂಗಳಲ್ಲಿ ಆದಂತಹ ಬೆಳವಣಿಗೆ. ಅದು ಇದೀಗ ಸುಖಾಂತ್ಯವನ್ನು ಕಂಡಿರುವಂಥ ಬೆಳವಣಿಗೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.